ಅಪೀಸ್ಮೆಂಟ್ ರಾಜಕಾರಣ, ಚುನಾವಣೆ ಬಂದಾಗ ಹಿಂದುತ್ವ ಮಾತಾಡುವಂಥವ್ರನ್ನ ಎಲ್ಲಿ ಇಡಬೇಕು ಅನ್ನೋದು ಇವತ್ತು ಕರ್ನಾಟಕದಾಗ ಪ್ರಾರಂಭ ಆಗಿದೆ. ನನಗೆ ಗೊತ್ತಿದೆ, ನಾವು ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಲಿ, ಹಿಂದೂಗಳ ಮೇಲೆ ಆಗ್ತಿರುವಂಥ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ, ಹಿಂದೂ ಧರ್ಮದ ಹಬ್ಬ ಹರಿದಿನಗಳ ಮೇಲೆ, ಹಿಂದೂ ದೇವಸ್ಥಾನಗಳ ಮಠ ಮಂದಿರಗಳ ಮೇಲೆ ವ್ಯವಸ್ಥಿತವಾಗಿ ದೇಶದಲ್ಲಿ ಅಪಪ್ರಚಾರ ಮಾಡಬೇಕು. ಸನಾತನ ಹಿಂದೂ ಧರ್ಮದ ಜನರಲ್ಲಿ ನಮ್ಮ ದೇವರುಗಳ ಬಗ್ಗೆನೇ ಸಂಶಯ ಬರೋ ರೀತಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೆದಿದೆ. ಬಂಧುಗಳೇ, ನಾವೆಲ್ಲ ಸುದೈಗಳು, ನಾವೆಲ್ಲ ಒಬ್ಬ ದೇಶಕ್ಕೆ ಒಬ್ಬ ಒಳ್ಳೆಯ ಸಮರ್ಥ ಪ್ರಧಾನಮಂತ್ರಿ ಕೊಟ್ಟಿರುತ್ತೆ, ನಾವೆಲ್ಲ ಸುರಕ್ಷಿತರಿ. ಇಲ್ಲಾಂದ್ರೆ ಇವತ್ತು ನಮ್ಮ ಸೈನಿಕರು, ನಮ್ಮ ಪೊಲೀಸರು, ನಮ್ಮ ರಕ್ಷಣೆ ಮಾಡುವಂಥವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ನರೇಂದ್ರ ಮೋದಿಯವರು, ಈ ದೇಶ ಸುರಕ್ಷಿತವಾಗಿ ಬಾಂಬುಗಳ ಮುಕ್ತವಾದಂಥ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು, ನರೇಂದ್ರ ಮೋದಿಯವರು ಮತ್ತು ಅಲ್ಲದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೋಕ್ಕಿಂತ ಮುಂಚೆ ಭಾರತ ಹೆಂಗಿತ್ತು, ಇವತ್ತು ನರೇಂದ್ರ ಮೋದಿ ಕಾಲದ ಭಾರತ ಹೆಂಗಿದೆ. ನಾವು ಅಮೇರಿಕಕ್ಕೂ ಈಗ ಅಂಜಲಾಗಿವಿ. ಅಮೇರಿಕಾದ ಜಿಗಿದಾಡ್ಲಾಕತ್ತಾನ ರಗಡ. ಟೆರಿಫ್ ಹಾಕ್ತೀನಿ, ಎಷ್ಟು ಹಾಕ್ತೀವಿ ಹಾಕೋ ಹನುಮಂತ, ನಮ್ಗೆ ಗೊತ್ತೈತಲ್ಲ. ಹೋದ್ರು ಜಪಾನ್ಗೆ ಹೋದ್ರು. ಜಪಾನ್ ಒಂದು ಸಣ್ಣ ರಾಷ್ಟ್ರ, ಅಲ್ಲಿ ಅಣು ಬಾಂಬಿನಿಂದ ಇಡೀ ದೇಶ ನಾಶ ಆದರೂ ಸಹ ಸ್ವಾಭಿಮಾನ, ದೇಶಭಕ್ತಿ ಅಂದ್ರೆ ಹೆಂಗಿರ್ಬೇಕು ಅನ್ನೋಂಥ ಇವತ್ತು ಜಪಾನ್ರಿಂದ ಕಲಿಬೇಕು. ಇಸ್ರೇಲ್ ಎಟ್ಟೈತದ ಒಂದು ಮೆಣಸಿನ್ಕಾಯಿ ಎಟ್ಟೈತು ಹೊಟ್ಟೆ. ಅಮೇರಿಕಾ ಕೊಯ್ಕ್ ಅನ್ನೋದಿಲ್ಲ, ರಷ್ಯಾ ಕೊಯ್ಕ್ ಅನ್ನೋದಿಲ್ಲ. ನಿನ್ನೆ ನೋಡೋದಿಲ್ಲ ಯಾವುದದು ಪ್ರಧಾನಮಂತ್ರಿ ಹಿಡಿದು ಒತ್ತಾಟಿ ಕಲಾಶ ಮಾಡಿಬಿಟ್ಟ. ನೋಡ್ರಿ ಅವ್ರ ಶಕ್ತಿ ಏನು, ಎದಕ್ಕೆ ಶಕ್ತಿ? ದೇಶಭಕ್ತಿ. ಅಲ್ಲಿಯೂ ಅದಾರೆ, ಅಲ್ಲಿ ಒಳಗೂ ದೇಶದ್ರೋಹಿಗಳು ಅವು ಆ ದೇಶದಾಗೂ ಅದಾರೆ. ಅದನ್ನು ಅಲ್ಲೇ ಬಗ್ ಬಡದು ಇಟ್ಟು ಹೋರಾಟ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗೈತಂದ್ರೆ ಬಹುಸಂಖ್ಯಾತರು ಸಹ ಇವತ್ತು ದೇಶದ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮಗೆ ಸಿಗಬೇಕಾದಂಥ ನ್ಯಾಯ ಇವತ್ತು ನಮ್ಗೆ ಸಿಗ್ತಾ ಇಲ್ಲ. ಬಂಧುಗಳು, ಇವತ್ತು ನೀವು ನೋಡ್ಲಾಕತ್ತೀರಿ ಯಾವ ರೀತಿ ಕರ್ನಾಟಕದನ್ನೇ ಮೊನ್ನೆ ನಾವು ಚರ್ಚೆ ಮಾಡಿದ್ವಿ ಒಂದು 10 ದಿವಸ 9 ದಿವಸ ಸದನದಾಗ. ನಮ್ಮ ಹಬ್ಬ ಹರಿದಿನಗಳಿಗೆ ಏನೋ ಡಿಜೆ ಹಚ್ಚಬಾರ್ದು, ಗಣಪತಿಗೆ ಸ್ಟೇಜ್ ಇಟ್ಟೆ ಹೊಡಿಬೇಕು, ಕುಣಿಯವ್ರು 5 ಮಂದಿ ಇರಬೇಕು, 20 ಸರ್ಕ್ಯುಲರ್. ಬೊಮ್ಮಾಯಿ ಇದ್ದಾಗ ಹೆಂಗೆ ಮಾಡಿದ್ರು, ನಾ ಬೊಮ್ಮಾಯಿ ಫೋನ್ ಮಾಡಿದ್ದು ಏನು ನಾಟಕ ಕಂಪನಿ ಅಂದ. ಇದೇನು ಬಿಜೆಪಿ ಸರ್ಕಾರ, ಏನು 50-50 ಸರ್ಕಾರ ಹೋಗ್ತಾರೆ ಇಲ್ಲ ಬಸವಗೌಡ್ರ? ಅದು ಸ್ವಲ್ಪ ಪೊಲೀಸರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ನಿಮ್ಗೆ ಹೆಂಗೆ ಬರ್ತೈತೆ ಹಂಗೆ ಬಿಟ್ಟಿಗೆ. ಇಂಥ ಇನ್ಸ್ಟ್ರಕ್ಷನ್ ಬೇಕಾಗಿಲ್ಲ ಅಂತ ಹೇಳಿದೆ. ಅವಾಗೇನೋ ಕರೋನಾ ಅಂತ ಹೇಳಿ ಗಣಪತಿ ಸೈಜ್, ಪೆಂಡಾಲ್ ಸೈಜ್, ಮೆರವಣಿಗೆಗೆ ಯಾಕೆ ಹೋಗ್ಬೇಕು ಎಲ್ಲ ಸರಿ. ಅವರು ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸರ್ಕ್ಯುಲರ್ ಬಂದಿತ್ತು. ಆಲ್ಮಟ್ಟಿಗೆ ಬಂದಿದ್ರು ಬೊಮ್ಮಾಯಿ, ಇಲ್ಲಿ IGP ಎಲ್ಲರೂ ಬಂದಿದ್ರು. ಅವತ್ತು ನಾ ಕೇಳಿದೆ ಬೊಮ್ಮಾಯಿ ಅವ್ರಿಗೆ, ಏನೇನು ನಡೆಸಿದ್ರೆ ನೀವು ಕರ್ನಾಟಕದಾಗ, ನೀವು ಹಿಂಗ ನಿಮ್ಮ ಗೃಹ ಮಂತ್ರಿದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಉಗ್ರ ಕ್ರಮ ಕೈಗೊಳ್ಳಲಾಗುವುದು. ಏನ್ ಚಂಡ ಮಾಡೋದಿಲ್ಲ ನೀವಿಬ್ರು. ನಾ ಹೇಳ್ದ, ನೀವೇನು ಕರ್ನಾಟಕದಾಗ ಏನು ಸರ್ಕ್ಯುಲರ್ ತೆಗಿತಾರೆ ನನಗೆ ಗೊತ್ತಿಲ್ಲ. ಬಿಜಾಪುರ ನಾ ಯಾವುದು ಪರ್ಮಿಷನ್ ತಗೋದಿಲ್ಲ. ಕರೆಂಟ್ ಕಂಪದ ಬಿಲ್ ರೊಕ್ಕ ಕೊಡೋದಿಲ್ಲ, ಹೆಸ್ಕಾಂಪ್ಗೂ ಕೊಡೋದಿಲ್ಲ, ಜಸ್ಕಾಂಪ್ಗೂ ಕೊಡೋದಿಲ್ಲ, ಏನು ನಾ ಕೊಡೋದಿಲ್ಲ. ಕಾರ್ಪೊರೇಷನ್ಗೂ 100-200 ರೂಪಾಯಿ ಅದನ್ನು ತುಂಬೋದಿಲ್ಲ. ಯಾವ ಪರ್ಮಿಷನ್ಗೂ ಪೊಲೀಸ್ ಸ್ಟೇಷನ್ಗೆ ಹೋಗೋದು. ನಾವು ಗಣಪತಿ ಕೂರಿಸಿ ತೋರಿಸ್ತೀನಿ, ನೀವು ಯಾವ ಮುಟ್ಟಿ ನೋಡ್ರಿ ಅಂತ ಹೇಳಿದ್ರೆ ಅವತ್ತು ನಡೆದ್ರೆ ಮೊದಲು ನೋಡ್ರಿ
ಮಂದಿರ ವೈ ಬನಾಂಗೆ ಬ್ಯಾನ್ ಬಂದು ಪೊಲೀಸರು ಅದನ್ನು ಇದು ಕಿತ್ಕೊಂಡು ಹೋಗ್ತಿದ್ರು ಬೇನ್ ಮೈಕ್ ಕ್ಯಾಸೆಟ್ ಕಿತ್ಕೊಂಡು ಹೋಗ್ತಿದ್ರು ಪ್ಲಗ್ ಡಿಜೆ ಮನೆ ಡಿಜೆ ಹೇಳಿಲ್ಲ ವಿಧಾನಸೌಧದ ತಿಳಿಯಲಿಲ್ಲ ಬಂಧುಗಳೇ ಇವತ್ತು ಹೇಳದಲ್ಲ ನಮ್ಮ ಇವರು ಲಕ್ಷ್ಮಣ ಹೆಗಡೆ ಅವರು ನಾವು ಜಾತಿಯಿಂದ ಹೊಡೆದು ಹೋಗಿದ್ವಿ ಎಷ್ಟು ಕೆಟ್ಟ ಪರಿಸ್ಥಿತಿ ನಾವು ಎಲ್ಲರೂ ಪ್ರತಿಯೊಬ್ಬರು ಜಾತಿ ನೋಡ್ತೀವಿ ನಾವು ದೇಶ ನೋಡಲ್ಲ ಅವರು ಒಂದು ಕಡೆ ಅವ್ರಿಗೆ ದೇಶ ಬೇಕಾಗಿಲ್ಲ ಅವ್ರ ಧರ್ಮಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ಅಂತ ಅವ್ರು ಹೇಳ್ತಾರೆ ನಾವು ಹಿಂದೂಗಳು ಏನು ಹೇಳ್ತೀವಿ ಭಾರತ ಮೊದಲು ನಂತರ ನನ್ನ ಧರ್ಮ ನಮ್ಮ ಜಾತಿ ಇಲೆಕ್ಷನ್ ಬಂದಾಗ ಜಾತಿ ಈ ಒಂದು ವ್ಯವಸ್ಥೆಯಿಂದ ಹಿಂದೂ ಒಂದಾಗಲಂತ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಇದೆ ನಾವೆಲ್ಲ ಒಂದಾಗುವಂಥ ಕಾಲ ದೇಶದಲ್ಲಿ ಬಂದೆಲ್ಲ ತಿಳಿದಿಲ್ಲ ನಾನು ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಒಂದು ಸರ್ಕಾರ ಬರಬೇಕಾದ್ರೆ ಬಹುಮತ ಈ ದೇಶದ ಜನ ಕೊಟ್ಟರು ಯಾಕೆ ಕೊಟ್ಟರು ಈ ದೇಶ ಸುರಕ್ಷತೆ ಇರಬೇಕಂತೀವಿ ನಾ 2 ಸಲ MP ಇದ್ದೆ ಬಿಜಾಪುರದ ಮತ್ತು ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ರಾಜ್ಯ ಮಂತ್ರಿ ಕೆಲಸ ಮಾಡಿ 20-21 ಪಾರ್ಟಿ ಇರ್ತಿದ್ದು ಅವ್ರನ್ನೆಲ್ಲ ಗೊಳೆ ಹಾಕೊಂಡು ಹೋಗ್ಬೇಕು ವಾಜಪೇಯಿ ಅವರು ಅದ್ರಾಗ 3 ಮಂದಿ ಕುಮಾರಿಯರು ಅವಾಗ ಕುಮಾರಿ ಮಾಯಾವತಿ ಕುಮಾರಿ ಜಯಲಲಿತಾ ಇನ್ನೊಬ್ಬ ಅದಳಲ್ಲ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ वाजपेयी मनी होदा ಹೇಳಿದ್ರೆ क्या करने का है 3 कुमारियों के साथ मेरा बहुत सुस्त हो गया ಅಂತ ಹೇಳ್ಬಿಟ್ಟು ಒಂದಗಣನ ಜಿಗಿತಿತ್ತು ಇದಿಲ್ಲ ಅವಾಗ ಈ ದೇಶದ ಜನ ನರೇಂದ್ರ ಮೋದಿ ಅವ್ರನ್ನ ಯಾಕೆ ಆಯ್ಕೆ ಮಾಡ್ತಾರಂದ್ರೆ ಒಂದು ಸುಭದ್ರ ಸರ್ಕಾರ ನಮ್ಮ ದೇಶ ನೋಡ್ರಿ ಅವತ್ತು ಸೈನಿಕರು ನಾವೆಲ್ಲ ಕಾಶ್ಮೀರಕ್ಕೆ ಹೋಗಿದ್ವಿ ಯಾರದಾರ ಸೈನಿಕರು ಯಾರದಾರ ರೀ ಅವ್ರು ಬೈಲಹೊಂಗಲದವ್ರು ಅದಾರ ಬಿಜಾಪುರದವ್ರು ಅದಾರ ಘಟಪ್ರಭಾದವ್ರು ಅದಾರ ನಾವು ವಿಮಾನದಾಗ ಇಲ್ಲಿದ್ದೆಲ್ಲ ಹುಬ್ಬಳ್ಳಿದಿಂದ ಬೆಳಗಾವಿಯಿಂದ ಹೊಂಟಂದ್ರೆ 10-15 ಮಂದಿ ನಮಗೆ ಆರ್ಮಿ ಮನುಷ್ಯರು ಇರ್ತಾರೆ ಫ್ಲೈಟ್ನಾಗ ಇವರೇ ಅಲ್ಲ ನಮ್ಮನ್ನೆಲ್ಲ ರಕ್ಷಣೆ ಮಾಡೋರು ಯಾರು ನಮ್ಮ ಮನೆಯವರೇ ಯಾರ್ಯಾರು ಈ ದೇಶನಾಗ ಸೈನಿಕರ ಬಗ್ಗೆ ಮಾತಾಡ್ತಾರ ಸೈನಿಕರು ಕೂಳಿಲ್ಲಾರ್ದ ಹೋಗ್ತಾರೆ ಸೈನಿಕರು ಅವ್ರಿಗೆ ಎಲ್ಲಿ ನೌಕರಿ ಸಿಗಲಿಲ್ಲ ಅಂತ ಮಿಲಿಟರಿಗೆ ಸೇರ್ತಾ ಅಂತ ಹೇಳ್ತಾರೆ ಆಮೇಲೆ ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ ನಾನು ಒಬ್ಬ ಸಿದ್ದರಾಮಯ್ಯನವರ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ದಿನೇಶ್ ಅಮೀನ್ ಮಟ್ಟು ಹೇಳಿದ್ದ ಇದನ್ನು ಅವತ್ತು ನಾ ಸಿದ್ದರಾಮಯ್ಯವರು ಇದ್ದರು ಅವನು ಕೂತಿದ್ದಲ್ಲಿ ಲಾಬಿ ಒಳಗೆ ಅವ ರಾಜಕೀಯ ಇದು ಪತ್ರಿಕಾ ಕಾರ್ಯದರ್ಶಿನೂ ಆಗಿದ್ದರು ನಾ ಸಿದ್ದರಾಮಯ್ಯನವ್ರು ಹೇಳಿದೆ ಸಿದ್ದರಾಮಯ್ಯನವರೇ ನೀವು ಒಬ್ಬ ಮನುಷ್ಯ ನಮ್ಮ ದೇಶದ ಸೈನಿಕರ ಬಗ್ಗೆ ಅವರೆಲ್ಲ ಹಟ್ಟಿಗೆ ಕೂಳಿಲ್ಲಾರ್ದಕ್ಕೆ ಹೋಗ್ಯಾರ ಅಂತ ಹೇಳ್ತಾರೆ ಅವ್ರ ಸೈನಿಕರೆಲ್ಲ ಎಲ್ಲೂ ನೌಕರಿ ಸಿಗಲಾರ್ದಕ್ಕೆ ಹೋಗ್ಯಾರ ಅಂತ ಹೇಳ್ತಾರೆ ನಿಮ್ಮ ಕಾರ್ಯದರ್ಶಿಗೆ ಹೇಳ್ರಿ ನಾ 25 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅವ್ರ ಮಗನ ಮಿಲಿಟರಿ ಕಳ್ಸತ್ತೆ ಅಂದ್ರೆ ಈ ದೇಶದಲ್ಲಿ ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಇವತ್ತೆಲ್ಲ ಇಷ್ಟು ಸುರಕ್ಷಿತ ನಾವು ಯಾಕಿದೀವಿ ದೇಶನಾಗ ಅದಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಮೊದಲು ಜೈ ಜವಾನ್ ಅಂದ್ರೆ ಮೊದಲು ಸೈನಿಕನಿಗೆ ಜಯವಾಗಲಿ ಅಲ್ಲಿಂದ ರೈತನಿಗೆ ಜಯವಾಗಲಿ ಯಾಕಂದ್ರು ಗಡಿ ಕಾಯುವಂಥ ರೈತ ಸೈನಿಕ ಅನ್ನ ಹಾಕುವಂಥ ರೈತ ಇವರಿಬ್ಬರು ನಮ್ಮ ರಕ್ಷಣೆ ಮಾಡುವಂಥ 2 ದೊಡ್ಡ ಶಕ್ತಿ ನಮ್ಮ ಭಾರತಕ್ಕಿದೆ ಅಂತೇಳಿ ಮತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಬಂದ ಮೇಲೆ ಏನು ಅಣು ಪೋಖ್ರಾಣ್ನಲ್ಲಿ ನಾವು ಅಣು ಟೆಸ್ಟ್ ಮಾಡಬೇಕಾಯ್ತು ಜಗತ್ತಿಗೆ ತೋರಿಸ್ಬೇಕಾಯ್ತು ನಾವು 36ನೇ ನಂಬರ್ ಭಾರತ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ APJ ಕಲಾಂ ಸೈಂಟಿಸ್ಟ್ ವಿಜ್ಞಾನಿ ಸಲಹೆಗಾರರಿದ್ದರು ವಾಜಪೇಯಿ ಅವರಿಗೆ ಅವಾಗ ಇಡೀ ಅಮೇರಿಕಾದ
ಕಣ್ಣು ತಪ್ಪಿಸಿ. ಯಾಕಂದ್ರೆ ಅಮೇರಿಕಾದ ಯಾವಾಗೂ ಎಲ್ಲ ದೇಶದ ಮ್ಯಾಗ 24 hours ಅವ್ರದ್ದು ಪೂರ್ತಿ ನೆದರಿರ್ತದೆ ಮೇಲಿಂದ. ಕೆಲಸ ಹೆಂಗೆ ಮಾಡ್ಬೇಕಲ್ಲಿ ಪ್ರೋಗ್ರಾಮ್ನಲ್ಲಿ ಅಂದ್ರೆ ಅದು ಯಾವ ಟೈಮಿಗೆ ಬರ್ತದ ಅದನ್ನು ಬಿಟ್ಟು ಉಳಿಕೆ ಟೈಮ್ನಾಗ ಕೆಲಸ ಮಾಡಬೇಕು. APJ ಕಲಾಂ ಮುಸ್ಲಿಂ ಅಲ್ಲ, ಅದಕ್ಕೇ ಭಾರತದ ರಾಷ್ಟ್ರಪತಿ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಜಾತಿ ನೋಡಲಿಲ್ಲ, ಯಾಕಂದ್ರೆ ಒಬ್ಬ ದೇಶಭಕ್ತ ಅಂತೇಳಿ ಡಾಕ್ಟರ್ APJ ಕಲಾಂ ಈ ದೇಶದ ರಾಷ್ಟ್ರಪತಿ ಆದರು. ಅವತ್ತು ಪೋಖ್ರಾಣಿನಲ್ಲಿ ನಮ್ಮ ಅಣು ಪರೀಕ್ಷೆ ಮಾಡಿದ ಮೇಲೆ ಭಾರತ 36ನೇ ನಂಬರ್ ಇದ್ದಿದ್ದು 6ನೇ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಕಾಲಕ್ಕೆ. ಅಮೆರಿಕ ದಿಗ್ಬಂಧನ ಹಾಕ್ತೀನಿ ಅಂದ್ರೆ ನಿಮಗೆಲ್ಲ ನಾವು ಎದಕ್ಕೂ ಅನ್ಸೋದಿಲ್ಲ. ದೇಶದಲ್ಲಿ ಯಾವಾಗ ಸ್ವಾತಂತ್ರ್ಯ ಹೋರಾಟ ಒಬ್ಬರಿಂದ ಬಂದಿಲ್ಲ, ಗಾಂಧಿಯಿಂದ ನೆಹರುವಿಂದ ಬಂದಿಲ್ಲ. ಇದಕ್ಕೆ ಇಂಥ ಪುಣ್ಯಾತ್ಮರು ಸ್ವಾತಂತ್ರ್ಯ ವೀರ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ದಿಂಗ್ರಾ, ತ್ಯಾತ್ಯಾ ಟೋಪಿ ಮತ್ತೆಷ್ಟು ಹಳ್ಳಿ ಒಳಗೆ ಸ್ವಾತಂತ್ರ್ಯ ಹೋರಾಟಗಾರರು ಮನಿ ಮಠ ಎಲ್ಲ ಮಾಡ್ಕೊಂಡು ದೇಶಕ್ಕಾಗಿ ಒಂದೊಂದು ಮನೆತನ ಹಾಳಾಗ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳ್ದ ನಮಗೆ ಒಂದು ಕಾಳಾಪನಿ ಶಿಕ್ಷೆ ಅಂದ್ರೆ 10 ವರ್ಷ, ಎಷ್ಟು ಪೌಂಡ್ ಎಣ್ಣೆ ತೆಗಿಬೇಕು, ಎಣ್ಣೆ ಹೆಂಗೆ ತೆಗಿಬೇಕು, ಎತ್ತಿನ ಗಾಣಕ್ಕೆ ಏನು ಎತ್ತ ಕಟ್ತಾರಲ್ಲ ಅದನ್ನು ವೀರ ಸಾವರ್ಕರ್ ಕಟ್ಟಿ ಅಷ್ಟು ಎಣ್ಣೆ ತೆಗಿಲಕ್ಕೆ ಬೇಕು. ಅಲ್ಲೇ ಶೌಚಾಲಯ ಅಂತ ನೀವು ಕಲ್ಪನಾ ಮಾಡ್ಕೊರಿ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧಿ ನೆಹರುಗೆ ಬ್ರಿಟಿಷರು ತೆಕ್ಕೆ ಗಾದಿ ಪಂಕ ಇವ್ರು ಜೈಲಿಗೆ ಹೋದನಂದ್ರೆ ಜೈಲಿಗೆ ಹೋಗ್ತಿದ್ದಿಲ್ಲ ಅವ್ರನ್ನ. ಅವ್ರು ಎಲ್ಲಿರ್ತಾರೆ ಮನ್ಯಾಗಿನ ಇದ್ದವರು ಚಲೋ ತೆಕ್ಕೆ ಗಾದಿ ಕೊಡೋರು ಆರಾಮ್ ಕೂತು. ವೀರ ಸಾವರ್ಕರ್ ಬಗ್ಗೆ ಇವತ್ತು ಹೇಳ್ತಾರೆ ಕೆಲವೊಂದು ನಾಲಾಯಕರು ಕ್ಷಮಾ ಬೇಡದಿರುತ್ತೆ. ಏನಾರೇ ಕ್ಷಮಾ ಈ ದೇಶನಾಗ ಬೇಡಿತಂದ್ರೆ ನೆಹರು ಬೇಡಿದಾನೆ ಬ್ರಿಟಿಷರಿಗೆ. ನನ್ನ ಎಲ್ಲಿ ಚಲೋ ಮನೆಯಾಗಿಟ್ಟಿದ್ರು, ಗಾದಿ ತೆಕ್ಕೆ ಕೊಟ್ಟಿದ್ರು, ಚಲೋ ನೀರಿನ ಬಾಟ್ಲಿ ಕೊಟ್ಟಿದ್ರು, ಬರೇ ಒಂದು ವಾರ ಅಲ್ಲಿ ಇರುವುದಾಗಲಿ ನಂದು ತಪ್ಪಾಗೈತಿ ಇನ್ನು ಮುಂದೆ ಏನು ಮಾಡೋದಿಲ್ಲ ಬರ್ಕೊಟ್ಟು. ಆದರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ 2 ಕಾಲಾಪಾನಿ. ಒಂದು ಕಾಲಾಪಾನಿ ಅಂದ್ರೆ 10 ವರ್ಷ. ಏನು ಮಾಡಬೇಕು ಒಬ್ಬ ಮನುಷ್ಯ ನೀವು ಹೇಳ್ರಿ? ಇಂಥ ಕಠಿಣ ಹೋರಾಟ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾಡಿದ್ರು. ಭಗತ್ ಸಿಂಗ್ ಎಷ್ಟು ವಯಸ್ಸು ನೋಡಿ 21. ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ದಿಂಗ್ರಾ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಇದರಲ್ಲಿ ಒಂದು ಕಡೆ ಬರೀತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಚರಕ ತಿರುಗುವುದರಿಂದ ಬರಲಿಲ್ಲ. ಈ ದೇಶಕ್ಕೆ ಏನಾದರೂ ಸ್ವಾತಂತ್ರ್ಯ ಬಂದಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬಂದೂಕಿನ ನಳಿಯಿಂದ ಬಂದಂತ ಸ್ವಾತಂತ್ರ್ಯ ಅನ್ನೋಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಈ ದೇಶದ 2 ಸಲ ಅವ್ರನ್ನ ಮುಂಬೈ ಬಾಂದ್ರಾದಲ್ಲಿ ಸೋಲಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಜಾಗ ಕೊಡೋದಿಲ್ಲ. ದಿಲ್ಲಿದಿಂದ ಮುಂಬೈ ಬರಲಿಕ್ಕೆ ವಿಮಾನದ ಬಾಡಿಗೆ ಕೊಡುವುದಿಲ್ಲ. ಈ ದೇಶದ ಸಂವಿಧಾನ ಬರೆದವನ್ ದೊಡ್ಡ ಹೆಂಗೆ ನಡ್ಕೊಂಡಾರಂದ್ರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಎಲ್ಲನೂ ಸತ್ತು ಹೇಳಿದ್ರು. ಕಾಂಗ್ರೆಸ್ ಅಂದ್ರೆ ಒಂದು ಬೆಂಕಿ ಇರುವಂಥ ಮನೆ, ನೀವು ಯಾರು ಹೋಗ್ಬೇಡ್ರಿ ಎಂದು ಉದ್ಧಾರ ಆಗೋದಿಲ್ಲ ಅಂತ ಅಂಬೇಡ್ಕರ್ ಅವಾಗ ಹೇಳಿದ್ರು. ಅಂಬೇಡ್ಕರ್ ಭಾರತ ವಿಭಜನೆ ಬಗ್ಗೆ ಒಂದು ಪುಸ್ತಕ ಬರೆದ್ರು, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಭಾರತವನ್ನ ಇಬ್ಬಾಗ ಮಾಡೋದಕ್ಕೆ ನನಗೆ ಸಹಮತ ಇಲ್ಲ. ನಿಮ್ಮ ರಾಜಕೀಯ ದೃಷ್ಟಿಯಿಂದ ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾಗ ಒಂದು ಬೇಕಾಗಿತ್ತು, ನೆಹರುಗೆ ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು. ನೆಹರು ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ಇವತ್ತು ಭಾರತ ಹೊಡಿತೀವಿ ಅನ್ನೋಂಥದ್ದು ಹೇಳಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಮುಂದುವರೆದು ಹೇಳ್ತಾರೆ, ಭಾರತವನ್ನು ನೀವು ಹೊಡಿತಿರಲ್ಲ, ಹೊಡಿ, ನಿಮ್ಗೆ ಗುರ್ತದ, ನೀವು ಕೇಳೋದಿಲ್ಲ. ಯಾಕಂದ್ರೆ ನಿಮ್ಮದು ಜನ ನಿಮ್ಗೆ ಪೂರ್ತಿ ನಿಮ್ಮ ಹಿಂದದಾರಿಗೆ. ಅದು ಒಂದು ಮಾತು ಹೇಳ್ತೀನಿ ನಾನು, ಭಾರತ ಪಾಕಿಸ್ತಾನ ಹೊಡಿದಾದರೆ
ಇಲ್ಲಿರುವಂಥವ್ರನ್ನೆಲ್ಲ ಅಲ್ಲಿ ಕಳಿಸ್ರಿ, ಅಲ್ಲಿರುವಂಥ ಹಿಂದೂಗಳನ್ನ ಇಲ್ಲಿ ತೊಗೊಂಡು ಬರ್ರಿ. ಈ ದೇಶ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಪಾಕಿಸ್ತಾನದವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಭಾರತದವ್ರು ಹೊಳ್ಳಿ ಭಾರತಕ್ಕೆ ಬರ್ಬೇಕು. ಇದು ಯಾರು ಒಬ್ಬರೇ ಲೀಡರ್ ಹೇಳ್ಯಾನ ಈ ದೇಶನಾಗ, ಅದು ಅಂಬೇಡ್ಕರ್ ಹೇಳಿದ್ರು. ಇವತ್ತೇನಾಗ್ಲಕತ್ತೈತೆ ಅವ್ರು ಹೇಳೋದು ಮುಂದೆ ಹೇಳ್ತಾರವ್ರು. ಇವ್ರು ತನ್ನ ಶಾಂತಿ ನೆಮ್ಮದಿ ದೇಶಭಕ್ತಿ ಅನ್ನುವಂಥದ್ದು ಅವ್ರ ಬಳಿ ಇರುವುದಿಲ್ಲ. ನೀವು ಎಂದೂ ನೆಮ್ಮದಿಯಿಂದ ಜೀವನ ಮಾಡುವುದಿಲ್ಲ. ನಿರಂತರವಾಗಿ ಇವತ್ತು ನೋಡ್ರಿ, ಇವತ್ತು ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರೆ. ಇನ್ನತನ ಏನೂ ಆಕ್ಷನ್ ಆಗೋದಿಲ್ಲ. ಇನ್ನತನ ಅವ ರಾಜ್ಯಸಭೆಯಾಗಿ ಏನೋ ಅವನ ಮ್ಯಾಗ ಒಂದು ಕೇಸ್ ಆಗಲಿಲ್ಲ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಂತ. ಅವನ ಧ್ವನಿನೇ ಎಲ್ಲ ತಿಳಿದ್ರು. ನಾ ಹೇಳಿದೆ ಇದಕ್ಕೆ ಕಳಿಸಿದ್ರು, ಏನು ಕಳಿಸ್ತಾರಲ್ಲ ದೇವ್ರಿಗೂ ಆ ಧ್ವನಿ. FS ಕಳಿಸಿದ್ರು, ಅವನದೇ ಧ್ವನಿ ಅಂತ ಕನ್ಫರ್ಮ್ ಆಯ್ತು. ಏನೂ ಆಗಲಿಲ್ಲ. ನೀವು ಒಂದು ಗಣಪತಿ ಕೂಡಿಸ್ಬೇಕಾದ್ರೆ, ಒಂದು DJ ಹಚ್ಚಬೇಕಾದ್ರೆ ಮೊದಲು 20 ಕಂಡೀಷನ್ ಬರ್ಕೊಂಡಿರ್ತಾನೆ ನಿಮ್ಮ ಕಡೆ. ನೀವು ಗಣಪತಿ ಯಾಕೆ ಕೂಡಿಸ್ಲಾಕತ್ತೀವಿ ಏನು ಹೇಳಿದ್ರಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟದಾಗ ಹಿಂದೂಗಳನ್ನು ಒಂದು ಮಾಡಬೇಕಾಗಿತ್ತು. ಮನೆಯ ಮಾಡಿನಲ್ಲಿ ಕೂಡಿಸುವಂಥ ಗಣಪತಿಯನ್ನು ಸಾರ್ವಜನಿಕವಾಗಿ ಲೋಕಮಾನ್ಯ ತಿಲಕರು ತಂದಿದ್ದು ಉದ್ದೇಶ ಏನಪ್ಪಾ ಅಂದರೆ, ನಮ್ಮ ಜನ ಹೊರಗೆ ಬರಲಿ. ಗಣಪತಿನ ಹಬ್ಬದಾಗ ಹೊರಗೆ ಬಂದು ದೇಶದ ಸ್ವಾತಂತ್ರ್ಯ ಬಗ್ಗೆ ಚರ್ಚೆ ಆಗಲಿ. ನಮ್ಗೆ ಸ್ವಾತಂತ್ರ್ಯ ಬೇಕು, ನಮ್ಮ ಜನರನ್ನು ನಾವೇ ಆಳಬೇಕು ಅನ್ನೋಂಥ ಒಂದು ಸಂಸ್ಕೃತಿ ಬರಲಿ ಅಂತೇಳಿ ಲೋಕಮಾನ್ಯ ತಿಲಕರು ಹೊತ್ತು ಈ ಗಣೇಶೋತ್ಸವ ಅನ್ನೋಂಥದ್ದು ಈ ಭಾರತದಲ್ಲಿ ಪ್ರಾರಂಭ ಆಯಿತು. ಗಣಪತಿ ಅವಾಗ ಹೊರಗೆ ಬಂದ, ಅವಾಗ ಎಲ್ಲ ವಿಘ್ನಗಳು ದೂರಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಯಾರೇ ಒಬ್ಬ ವ್ಯಕ್ತಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಇದು ಪ್ರಾರಂಭ ಆಗಿದೆ ಗಣಪತಿಯಿಂದ. ಇವತ್ತು ಗಣಪತಿನ ಸಹಿತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಒಳಗೆ ಕುಂಡ್ರಿಸಿ. ಒಂದು ಯಾವುದೋ ಹೋದ ವರ್ಷ ಗಣಪತಿ ನೋಡಿದ್ರೆ ಗಣಪತಿನ ಪೊಲೀಸ್ ವ್ಯಾನ್ದಾಗ ಕುಡಿಸ್ಕೊಂಡು ಹೋದ್ರು ಒಳಗೆ. ಏನು ಮಾಡ್ಬೇಕು ಪಾಪ ಗಣಪತಿ. ಎಲ್ಲಿ ತನ ಬಂದೈತಂದ್ರೆ, ನಾವು ಮೆರವಣಿಗೆ ತೆಗಿಬೇಕಾದ್ರೂ ಇವತ್ತು ಈ ರೂಟ್ಲೆ ಹೋಗ್ರಿ, ಈ ರೂಟ್ಲೆ ಹೋಗ್ರಿ. ನನಗೆ ಅನಿಸ್ತೈತಿ ಇನ್ನೂ ಪಾಕಿಸ್ತಾನದಾಗ ಇದ್ದಂಗೆ ನಾವು. ಈ ಪಾಕಿಸ್ತಾನದಾಗ ಗಣಪತಿ ಕೂಡ್ಸ್ಲಕತ್ತಾರ. ನಾ ಹೇಳಿದ್ವಿ ಒಂದು ಗಂಗಾವತಿ ಒಳಗೆ ಒಂದು ಸಭಾದಾಗ ಹೇಳಿದ್ದೆ, ನೋಡ್ತೀರಿ ನಮ್ಮ 2ನೇ ಟರ್ಮ್ ನಮ್ಮ ನರೇಂದ್ರ ಮೋದಿ ಆದಂದ್ರ ಗಣಪತಿ ಪಾಕಿಸ್ತಾನದಾಗೂ ಕುಂಡಿರ್ತಾನೆ ಅಂತ ಹೇಳಿದ್ದೆ. ಇವತ್ತು ಪಾಕಿಸ್ತಾನದಲ್ಲಿ ಒಂದು ರೀಲ್ ಕಳ್ಸ್ಯಾರ. ಹಿಂದೂಸ್ತಾನ का गणपति उत्सव नहीं है, पाकिस्तान का है. जय श्री राम. ಈಗ ಎಷ್ಟೋ ಮಂದಿ ಕಾರ್ಯಕರ್ತರಿಗೆ ಇಲ್ಲಿ ಸನ್ಮಾನ ಮಾಡಿದ್ರು. ಇವರೆಲ್ಲ ಹೊಡ್ಕೊಂಡು ಬಡ್ಸ್ಕೊಂಡಾರೆ. ಇವ್ರು ಯಾರು ಇವ್ರಿಗೆ ಅಪರಾಧಿಗಳು ಹಂಗೆ. ಯಾಕಂದ್ರೆ ನೀವೆಲ್ಲ ಹಿರಿಯರು ಎಲ್ಲ ಒಂದೊಂದು ಪಾರ್ಟಿಯಾಗ ಇದ್ದೀರಿ. ಎಲ್ಲರಿಗೂ ಸಾವುಕಾರ ಅಂಜಿಕೆ, ಅವರು ಗೋಡ್ರ ಅಂಜಿಕೆ, ಆ ಸುಡ್ಗಾಡ್ದಾಗ ಇದ್ದೀರಿ. ಎಂದರೆ ನೀವು ಸ್ವಾಭಿಮಾನದಿಂದ ಹೊರಗೆ ಬರೋರು ದೇಶದ ಬಂದಾಗ ಯಾವಂತೂ ಕೇಳುದಿಲ್ಲಪ್ಪ. ಯಾವೇನು ಬೇಕಾದೋ ಹೇಳಲ್ಲ. ನಾನು ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಕ್ ಬಂದ್ಬಿಡ್ರಿ. ಅಲ್ಲೇನು ಒಳಗೆ ಯಾವ ಬಂದು ನೋಡ್ತಾನೆ ನಿಮ್ಗೆ ಭಯಂಕರ ಒತ್ಲಕ್ಕೆ ಏನು ಬ್ಯಾನ್ ಆಗೈತೋ ನಮ್ಮ ಮಂದಿಗೆ ಗೊತ್ತಾಗಿದೆ. ಎಲ್ಲಿವರೆಗೆ ನಮ್ಮ ಬಿಜಾಪುರನಾಗ ಹಂಗೆ ಐತಿ. ಯಾವ ಬೇಕಾದಷ್ಟು ರೊಕ್ಕ ಕೊಟ್ಟು ಕಳಿಸಲಿ. ನಾನು ಕೆಡಬೇಕಂತ ಮನ್ನಿದ್ರಾಗ ಎಲ್ಲ ಕಡೆದು ಬತ್ತು. ಬೆಳಗಾವಿ ಜಿಲ್ಲಾದು ಬತ್ತು, ಶಿವಮೊಗ್ಗ ಜಿಲ್ಲಾದು ಬತ್ತು, ಬಾಗಲಕೋಟೆ ಜಿಲ್ಲಾದು ಬತ್ತು. ನಾ ಅಂದೆ ನಮ್ಮ ಮಂದಿಗೆ ಡಾಬಾಗಳು ಫುಲ್ಲು. ಹೆಣ್ಮಕ್ಳು ಕೊಟ್ಟರು ಬಂಗಾರ ಸೀರೆ ತೊಗೊಂಡ್ರು, ಎಲ್ಲ ತೊಗೊಂಡ್ರು. ಯಾರು ಬಿಡಬೇಡ ತಳದ. ಯಾಕಂದ್ರೆ ಹರಾಮ್ ರೊಕ್ಕ ನಿಮ್ಮ ತಲೆ ಬಳಸಿದ್ದೆ ರೊಕ್ಕ. ಈಗೇನು ಖರ್ಚು ಮಾಡ್ತಾರಲ್ಲ ರಾಜಕಾರಣಿಗಳು ಸಾವಿರಾರು ಕೋಟಿ ರೂಪಾಯಿ ಎಲ್ಲಿದು? ಇವ್ರಿಗೇನಾರ ಮಾನ ಮರ್ಯಾದೆ ರಾಜಕಾರಣಿಗಳು ಇದ್ರ ದುಬೈ ಸಿಂಗಾಪುರ್ನಾಗ ಆಸ್ತಿ ಮಾಡ್ತಿದ್ದಿಲ್ಲ. ಇಲ್ಲೇ ಕರ್ನಾಟಕದಾಗ ನಮ್ಮ ಮಾಡಿದ್ರೆ ನಮ್ಮ ಜನರಿಗೆ ಒಂದು 100 ಉದ್ಯೋಗ ಆಗ್ತಿತ್ತು. ಹೋಗಿ ದುಬೈದಾಗ ಮಾಡ್ತಾರೆ. ದುಬೈ ರಾಜ ನಾಳೆ ಹೇಳ್ಕೊಡ್ತಾನೆ ಈ ಮಕ್ಕಳಿಗೆ.
ಅವ್ರ ಹೊಟ್ಟೆಯಲ್ಲಿ ಏನೂ ಇಲ್ಲ, ಸುಮ್ಮನೆ ಒಯ್ದು ಹಾಕಿ ಹಾಕ್ತಾವೆ, ಇವು ಹಾಕಿ ಹಾಕ್ತಾವೆ. ಅಲ್ಲೆಲ್ಲ ಏನು 1 ನಂಬರ್ 2 ನಂಬರ್ ಇಲ್ಲ. ನೀವು ಒಂದು 1000 ಕೋಟಿ ರೂಪಾಯಿ ಇದ್ದು ಬಂಡಲ್ ಇಟ್ಟರು ತೊಗೋತಾರ, ಮುಂದೆ ಕೊಡೋದಿಲ್ಲ. ಇವರೆಲ್ಲ ಬೇರೆ ಬೇರೆ ಹೆಸರಲ್ಲಿ ಆಸ್ತಿ ಮಾಡಿರ್ತಾರೆ. ಅವ್ರ ಸತ್ರ ಅಂದ್ರೆ ಇವ್ರದ್ದೆಲ್ಲ ಡಮ್ಮೆ. ಮತ್ತೆ ಎಟ್ಟಿರ್ತೈತಿ ಬೆಳಗಾವಿ ಜಿಲ್ಲಾದಾಗ ಹುಕ್ಕೇರಿಯಾಗ ಎಟ್ಟಿರ್ತೈತಿ, ಅಟ್ಟೆ ಇರ್ತದ. ಮತ್ತೆ ಎಲ್ಲಿಗೆ ಬರ್ತದೆ ಸಂಗಣ್ಣ ಅಂದ್ರೆ ಮತ್ತೆ ಅಲ್ಲೇ ಮಣ್ಣು ಎಲ್ಲಿಗೆ ಮಾಡ್ತಾರೆ, ದಿಲ್ಲಿಗೆ ಮಾಡ್ತಾರೋ ದುಬೈದಾಗ ಮಾಡ್ತಾರೆ. ಹಳ್ಳಿ ನಿಮ್ಮ ಊರಿಗೆ ಕರ್ಕೊಂಡು ಬರ್ತಾರಲ್ಲ, ಯಾವ MLA MP ಅವ್ರು ಏನು ದುಬೈದಾಗ ಮಾಡ್ತಾರೆ, ಅಲ್ಲಿ ಆಸ್ತಿ ಭಾಳ ಮಾಡ್ಯಾರ ಅಂತೇಳಿ. ಹೊಳ್ಳಿ ನಮ್ಮ ಊರಾಗೆ ಇಷ್ಟು ರಾಜಕಾರಣದಾಗ ಇವತ್ತೇನಾಗಿಬಿಟ್ಟಿದೆ ಅಂದ್ರೆ, ಕೆಲವು ಮಂದಿ ಚುನಾವಣೆ ಬಂದಾಗ ಹಿಂದುತ್ವ ಮಾತಾಡ್ತಾರೆ. ನಾವು ಈ 24 ವರ್ಷ ಹಿಂದುತ್ವ ಮಾತಾಡ್ತೀವಿ. ಏನಕ್ಕೆ ನಮ್ಮ ಮಂದಿ ಗಟ್ಟಿ ಆದ್ರೆ ಯಾರು ಓಟೇ ಬೇಕಾಗಿಲ್ಲ. ಮನೆ ಸಿದ್ದರಾಮಣ್ಣ ಕೇಳಿದ್ರೆ ಯತ್ನಾಳ್, ಮಿಸ್ಟರ್ ಯತ್ನಾಳ್ ಟೋಪಿ ಹಾಕೋರು ಓಟ್ ಬೇಡ. ಹೌದು ಅಂದೀನಿ. ನಮ್ಮ ಮಂದಿ ಒಂದಾಗ್ಬಿಟ್ರೆ ಭಾರತ ಉಳಿತದ. ಬಿಜಾಪುರನಾಗ ನಾವು ಬರೀ 180 1,80,000. ಅವ್ರು 130 ಅದಾರ. ಅಂತಲ್ಲಿ ನಾ ಆರಿಸಿ ಬರ್ತೀನಿ ಅಂದ್ರೆ ಬರೀ ಪಂಚಮಸಾಲ ಓಟ್ ಹಾಕ್ತಾ ಬರ್ತೀನಿ ನಾನು. ಎಲ್ಲ ಕೂಡ ಪಂಚಮಸಾಲ 20,000 ಇಲ್ಲ ಓಟ. ಒಬ್ಬ ದಲಿತ ಹಿಡಿದು ಇಡೀ ಎಲ್ಲ ಸಮಾಜ ಬಿಜಾಪುರನಾಗ ಒಂದು ಸೈಡ್. ನೀವು 10 ಕೋಟಿ ಕಳಿಸ್ರಿ, ನೀವು ಸಾಕಾರ ಇದಾರಲ್ಲ ಕಳಿಸ್ರಿ 10 ಕೋಟಿ. ನಮ್ಮವ್ರು ಭಾಳ ಆರಾಮ ಇರ್ತಾರೆ. ನಾವು ಡಾಬಾ ಗೀಬಾ ಚಂದ ನಡೀತಾವೆ, ಧಾರಾವಾಹಿಗಳು ಚಂದ ನಡೀತಾವೆ. ಅವರೇ ಎಲ್ಲಿ ಕೊಡ್ತಾರೆ ಅಂತ ಕೊಡ್ತೇವೆ ನಿಮಗೆ. ಅವು ನಿಮ್ಮ ಕಾಟ ಹೊಡೆದಿದ್ದೆ 15 ಟನ್ ಆಗೋದು 14 ಟನ್ ಆಗ್ತೈತಿ. ಹೆಂಗ ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳ ಪರವಾಗಿ ಮಾತಾಡುವಂಥದ್ದು ಒಂದು ಅಪರಾಧ. ಕೇಸ್ ಹಾಕಿದ್ರೆ ನಮಗೆ ಹಾಕಿರ್ತೀನಿ 58, 59, 60, 61 ಹಾಗೆ ದಿನ ಒಂದೊಂದು ಕೇಸ್ ಬಿದ್ದೇ ಬಿಡ್ತಾವೆ. ಹೈಕೋರ್ಟಿಗೆ ಹೋಗಿ ಹೋಗ್ತಾವೆ. ಗುಂಡೂರಾವ್ ಒಂದು ಕೇಸ್ ಹಾಕ್ತದೆ, ಶಿವಾನಂದ ಪಾಟೀಲ್ ಒಂದು ಕೇಸ್ ಹಾಕ್ತದೆ. 100 ಕೋಟಿ ಅಪಮಾನ ಆಗಿತ್ತು. ಶಿವಾನಂದ ಪಾಟೀಲ್ ಸುಪ್ರೀಂ ಕೋರ್ಟ್ನಾಗ ಹೋದ. ಸುಪ್ರೀಂ ಕೋರ್ಟ್ನಾಗ ಅಂದರು ತೆಲಿಗಿಲಿ ಕೆಟ್ಟೈತೇನೆ ರಾಜಕಾರಣ. ಹೋಗಲ್ಲೇ ರಾಜಕೀಯ ಮಾಡ್ತಿದ್ರೆ ಅವನು ಬೈತಾನ, ನೀನು ಬೈ. ಈ ಸುಪ್ರೀಂ ಕೋರ್ಟಿಗೆ ಹಾಕಿ ಬಂದಿ. ಇಲ್ಲಿ ಇವರು ಆನಾರ ತಂದ್ರು ಅವ್ರಕ್ಕಿಲ್ರಿ. ಇವರು ಮೈಲಾರ್ಡ್ 25,000 ದಂಡ ಅಂದರು. ಮೈಲಾರ್ಡ್ ಅಂದ 25 ಲಕ್ಷ ಅಂದರು. ಮತ್ತು ಮೈಲಾರ್ಡ್ ಅಂದ ಏನು 1 ಕೋಟಿ ರೂಪಾಯಿ ಅಂದರು. ಮೈ ಲಾರ್ಡ್, ಮೈ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಕರ್ನಾಟಕ. ಓ ಯುವರ್ ಕ್ಲೈಂಟ್ ಇಸ್ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಕರ್ನಾಟಕ 10 crores ಪೆನಲ್ಟಿ. ಆ ಪೊಲೀಸರದ್ದು ಏನು ತಪ್ಪಿಲ್ಲ, ಹೇಳಿಬಿಟ್ಟಿರ್ತಾರೆ. ಈ ಬೆಳಗಾವಿನಲ್ಲಿ ಬಂದಿರ್ತೈತೆ ಒಂದು ಕೇಸ್ ಹಾಕಿ ಕಳ್ಸ್ರ ಅವನು ಬಂದಾನಂದ್ರೆ ಇನ್ನೊಂದು ಬೆಳಗಾವಿ ಬರ್ಲಾರ್ದಂಗೆ ನೋಡ್ಕೊಳ್ಬೇಕು. ಹಂಗೇನು ಆಗೋದಿಲ್ಲ. ಈ ದೇಶನಾಗ ಪ್ರಜಾತಂತ್ರ ಅನ್ನೋಂಥದ್ದಿದೆ, ನ್ಯಾಯಾಲಯಗಳು ಅದಾವು. ಮನೆ ನೋಡ್ರಿ, ಅದು ಎಷ್ಟು ಮಂದಿ ಸತ್ರು, 12 ಮಂದಿ ಸತ್ರಲ್ಲ. ನಮ್ಮ ಏನದು ಇದ್ರಾಗ ಕಾಲು ತುಳಿದಕ್ಕೆ RCB ನಮ್ಮ ಮಂದಿಗೆ ಏನು ಹುಚ್ಚಿಡ್ದೈತನೋ. ಅವೇನು ಅವ್ರು ಕರ್ನಾಟಕದವ್ರ, ಏನು ಇಂಡಿಯನ್ ಕ್ರಿಕೆಟ್ ಟೀಮಾ, ಏನೂ ಇಲ್ಲ. ಅವನು ಯಾರೂ ಲೀಲಾವದಾಗ ಹೋಗ್ತಾವೆ. ಒಂದೊಂದು 1 crore 2 crore 3 crore ಮಾರ್ತಾವೆ ಪ್ಲೇಯರ್ಗಳು. ಅಲ್ಲಿ ವಿಧಾನಸೌಧ ಮುಂದೆ ಕಾರ್ಯಕ್ರಮ. ಸಸ್ಪೆಂಡ್ ಆಗಿದ್ದಾರು ಪೊಲೀಸರು ಏನು ಹೇಳಿದ್ರಿಂದ ಇಷ್ಟು ಒಮ್ಮೆ ನೀವು ಇದು ಮಾಡಿದ್ರೆ ಸೆಕ್ಯೂರಿಟಿ ಕೊಡೋದು ಆಗೋದಿಲ್ಲ, ಭಾಳ ದೊಡ್ಡ ಇದು ಆಗ್ತದೆ. ಅದಕ್ಕೆ ಸ್ವಲ್ಪ ಡೇಟ್ ಮುಂದೆ ಹಾಕಿದ್ರು ಕೇಳಲಿಲ್ಲ. ತಿಂಡಿ ಪಟಕ್ಕನೆ ಅದನ್ನು ಮಾಡಿ ಎಲ್ಲ ಹಾಯ್ ಹಲೋ ಅಂತ ಅದು ಇದಕ್ಕೆ ಬೆಲ್ಲ ಕೊಟ್ಟು, ಆ ಕಪ್ಪಿಗೆ ಹಿಂಗೆ ಬೆಲ್ಲ ಕೊಟ್ಟು ಅಲ್ಲಿ ಸಾಯ್ಲಕತ್ತಾರೆ. ಅದೇ ಹೇಳಿದೆ ಮೊದಲು ನಿಮ್ಮ 3 ಮಂದಿ ಮ್ಯಾಗೆ FIR ಆಗ್ಬೇಕಂತ ಹೇಳಿದೆ. ಇಲ್ಲಿ ಕೂತಿರಲಿಲ್ಲ 3 ಮಂದಿ ಸಾಲಿಗೆ, CM, DCM, ಹೋಮ್ ಮಿನಿಸ್ಟರ್. ಯಾಕಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಅಂತ ಯಾವಾಗಲೂ ನನ್ನ ಗಮನಕ್ಕೆ ಬಂದಿಲ್ಲ. ಪರಿಶೀಲಿಸುತ್ತೇನೆ, ನಾನು ಮಾಹಿತಿಯನ್ನು ತೆಗೆದುಕೊಂಡು ನಾಳೆ ತಿಳಿಸುತ್ತೇನೆ. ಮುಗಿದೋಯ್ತು. ಮತ್ತು ಮುಂದೊಂದಾಗಿರ್ತದೆ. ಮತ್ತೆ ಅಂದರೆ ಯಾಕಿದ್ದನ್ನು ಹೇಳಕತ್ತೀನಿ ಬಂಧುಗಳೇ, ಇವ್ರಿಗೆ ದೇಶ ಬೇಕಾಗಿಲ್ಲ. ಹಿಂದೂಗಳು ಹಬ್ಬ ಹುಣ್ಣಿ ಅಂದ್ರೆ ಅವ್ರಿಗೇನು
ನೋಡಿ ಧರ್ಮಸ್ಥಳದ ಎಂಥ ಇಶ್ಯೂ ಮಾಡೋದು, ಅಲ್ಲಿ ಹಡ್ಡಿ ಹಡ್ತಾರೆ, ಎಷ್ಟು ಹಡ್ತಾರೆ ಗುರ್ತತಾನು, 20 ಫೂಟ್ ಹಡ್ತಾರೆ. ಅವನು ಲಿಂಗಾಯತರ ಹಟ್ಟದ್ರೆ ನಾವಿಟ್ಟು, ಮುಸಲ್ಮಾನರು ಇಟ್ಟು ಮಣ್ಣು ಮಾಡೋರು ನಾವೇ ಹಿಡಿದು ಹುಡುಕಿದ್ರೆ ಸುಡ್ತಾರೆ. ಯಾರ 20 ಫೂಟ್ ಹಡ್ಡಿ ಮುಚ್ಚುತ್ತೀರನ್ರಿ? ನಾನು 6 ಫೂಟಿ ಹಡ್ಡಿದ್ರೆ ರಗಡೆ ಆಗಿರ್ತೈತಿ. ಈಗ ಹಡ್ಡೋರು ಸಿಗೋದಾತ JCB ಹಚ್ಚಿ ಗೆದರಿ ಈಗ ಮಣ್ಣು 5 ಬಗ್ಗಿಸಿ ಮಣ್ಣು ಹಾಕೋರು ಇಲ್ಲ. 4 ಮಂದಿ ಹಾಕೋಣ ಎಂತ JCB ಬಡ್ರ ತಳ್ಬಚ್ಚಿ ಮ್ಯಾಗ ನಿಂತು ಧ್ಯಾನ ಪೂರ್ಣಂ ಜಗನ್ ಜೋತೆ ಚಲ. ಆದ್ರೆ 20 ಫೂಟ್ ಹಾಡಿದ್ರು. ನಾ ಕೇಳಿದೆ SIT ಎದಕ್ಕೆ ಮಾಡ್ರಿ 20 ಫೂಟ್ ಹಾಡ್ಲಕ್ಕೆ ಮಾಡ್ರಿ? ನಾನು ಪಾಪ ಪೊಲೀಸರು ಮಳೆ ಬೀಳಿ ಎಲ್ಲ ಏನು ಆರ್ಡರ್ ಮಾಡಿದ್ರತ್ತ ಹೋದ್ರತ್ತ. ಅಂದ್ರೆ ಏನಾರು ಮಾಡಿ ಧರ್ಮಸ್ಥಳವನ್ನು ಅಪಪ್ರಚಾರ ಮಾಡಬೇಕು. ಸಾವಿರಾರು ಹೆಣ್ಮಕ್ಳ ಅತ್ಯಾಚಾರ ಆಗಿದೆ ಅಂತ ಹೇಳಿ ಹೇಳ್ಬೇಕು. ನಾ ಅದೇ ಕೇಳಿದೆ ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ, ಮುಖ್ಯಮಂತ್ರಿಗಳೇ ನಾಳೆ ಧರ್ಮಸ್ಥಳ ಮಂಜುನಾಥನ ತಳಗ ಇಟ್ಟಿನ ತನ್ನ ಹೆಣ, ಧರ್ಮಸ್ಥಳ ಮಂಜುನಾಥನ ತಳಗ ಗುಡಿ ತೆಗಿತೀವಿ, ಇವತ್ತೇ ಬಂದ್ ಮಾಡ್ಬೇಕಂತ ಹೇಳಿದೆವು. ಏನೂ ಸಿಗಲಿಲ್ಲ. ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಮ್ಯಾಗೆ ಹೆಣ್ಮಕ್ಳಲ್ಲಿ ಹೋಗ್ಬೇಕಂತೇಳಿ ಅಲ್ಲಿ ನಿಷೇಧ ಐತಪ್ಪ. ಬ್ರಹ್ಮಚಾರಿ ಸ್ವಾಮಿ ಅಯ್ಯಪ್ಪ ಅಂದ್ರೆ ಕಟ್ಟರ್ ಬ್ರಹ್ಮಚಾರಿ. ಅಲ್ಲಿ ನೋಡಲ್ಲ ಯಾರ ಅಯ್ಯಪ್ಪನ ಇದನ್ನು ಹಾಕೋತಾರ ಅವರು ಸ್ವಂತ ಅವರೇ ಅಡುಗೆ ಮಾಡ್ಕೋಬೇಕು, ಅವರು ಒಂದೇ ರೂಮ್ನಾಗಿರ್ಬೇಕಂತ ಸಂಪ್ರದಾಯ. ಇದು ನಮ್ಮ ಸಂಪ್ರದಾಯ. ಅವ್ರ ಮತ್ತೊಂದು ಧರ್ಮದಾಗ ಏನು ಸಂಪ್ರದಾಯ ಐತೆ ಹಂಗೆ ಅವ್ರು ಹಿಡ್ಕೋತಾರ. ನಮ್ಮ ಧರ್ಮದಾಗ ಏನೈತಿ ಅದು ನಮಗೆ ಸ್ವಾತಂತ್ರ್ಯ ಇದೆ. ಇವು ಚಾಮುಂಡೇಶ್ವರಿ ನಾನೇ ತೆಗೆದೆ ಮೊದಲು. ಅರೇ ಒಬ್ಬ ಸಾಮಾನ್ಯ ಹೆಣ್ಮಗಳಿಗೆ ಕೊಡ್ರಿ, ನಮ್ಮ ಹಿಂದೂ ಧರ್ಮದ ಹೆಣ್ಮಕ್ಳಿಗೆ ವ್ಯವಸ್ಥಿತವಾಗಿ ದೇಶದಲ್ಲಿ ನಮ್ಮ ಧರ್ಮದ ಮೇಲೆ ಗದಾ ಪ್ರಹಾರ ಇವತ್ತು ಮ್ಯಾಗಿನವರು ಹೇಳಿದ್ರು. ಇಲ್ಲಿ ಕರ್ನಾಟಕದಾಗ ಧರ್ಮಸ್ಥಳದ SIT ಮಾಡಿದ್ರು. ಅದೇನೋ ಸಿದ್ದರಾಮಯ್ಯನವ್ರು ಮಾಡ್ಬೇಕಂತೇನು ಇರಲಿಲ್ಲ. ಮ್ಯಾಗಿನ ಪ್ರೆಷರ್ ಹೆಂಗೆ ಮಾಡಿ ಅಪವಿತ್ರ ಆಗಬೇಕು. ಅದಕ್ಕೆ ಬಂಧುಗಳೇ ಮುಂದಿನ ದಿನಗಳು ಭಾಳ ಕಷ್ಟದ. ಗಣಪತಿಗೆ ಇಷ್ಟು ರಿಸ್ಟ್ರಿಕ್ಷನ್ ಆಗ್ತದಂದ್ರೆ ನಾವು ಇಲ್ಲಿ ಎಲ್ಲಿ ಗಣಪತಿ ಕೂಡಿಸ್ಬೇಕು ಅನ್ನೋದು, ಯಾವ ರೋಡದಿಂದ ಮೆರವಣಿಗೆ ತೆಗಿಬೇಕು ಅನ್ನೋದು, ಸಾರ್ವಜನಿಕ ಸಭೆ ಎಲ್ಲಿ ಮಾಡ್ಬೇಕನ್ನೋಂಥ ನಿರ್ಣಯ ಮಾಡೋ ಅಧಿಕಾರ ಸಹಿತ ಇವತ್ತು ನಿಮಗಿಲ್ಲ. ಯಾಕಂದರೆ ನೀವು ಏನು ಮಾಡಿದ್ರೆ ನೀವು ಗದ್ದಲನೇ ಮಾಡೋದಿಲ್ಲ. ಯಾರಿಗಾರು ಕಲ್ಲು ಹೋಗಿದ್ದೀರಿ ಅನ್ರಿ, ಯಾವುದೋ ಮತ್ತೊಂದು ಧರ್ಮದ ಜಾತ್ರೆ ಅವ್ರ ಇದ್ರಾಗ ಏನು ಕಲ್ಲು ಹೋಗಿದ್ದೀರನ್ರಿ? ನೀವು ಯಾರೂ ಕಲ್ಲು ಹೋಗಿದ್ದಿಲ್ಲ. ಯಾಕಂದ್ರೆ ಅಲ್ಲೇ ಪೊಲೀಸರು ನೋಡೋಣ ಓಡಿ ಹೋಗಿ ಮನ್ಯಾಗ ಮಕ್ಕೊಂಡು ಬಿಡ್ತೀರಿ. ಮೊದಲು ನಿಮ್ಮ ಮಕ್ಕಳನ್ನ ಕರೆದು ಬಿಡ್ತೀರಿ. ಮಗ್ಗಲಿಗೆ ಮನ್ಯಾಗ ಶಿವಾಜಿ ಹುಟ್ಟಬೇಕಾದ್ರೆ ನನ್ನ ಮನ್ಯಾಗ ಬೇಡ, ನನ್ನ ಮಗ IT ಆಗಬೇಕು, ದೊಡ್ಡ ವಕೀಲ ಆಗಬೇಕು. ಹೀಗಾಗಿ ಬಜರಂಗ ದಳ, ಶ್ರೀರಾಮ ಸೇನೆ ಹುಡುಗರು ಅವ್ರು ಅದಾರ. ಅವ್ರು ಯಾರು ಅದಾರ ಗೊತ್ತ? ಹೆಚ್ಚಾಗಿ ಹಿಂದುಳಿದವರು, ದಲಿತರೇ ಇವತ್ತು ಶ್ರೀರಾಮ ಸೇನೆ ಬಜರಂಗ ದಳದಲ್ಲಿ ಮ್ಯಾಕ್ಸಿಮಮ್ ಇರೋರು ಅವರೇ. ಅವರು ನಮ್ಮನ್ನ ರಕ್ಷಣೆ ಮಾಡಾಕತ್ತಾರೆ. ಅವರು ರಾಮನ ಹೆಸರು ತಗೊಂಡು ರಕ್ಷಣೆ ಮಾಡ್ತಾರೆ. ಭಾರತ ಅದಕ್ಕೆ ನೀವು ಏನು ಅದಿರಲ್ಲ ನಮ್ಮವ್ರು ಅನ್ನೋರು, ನೀವು ನಿಮ್ಯಾಗ ಅವ್ರು ಬೆಂಬಲ ಕೊಡುವಂಥದ್ದು ಮಾಡ್ರಿ. ಕನಿಷ್ಠ ನೀವು ಮಾಡ್ರಪ್ಪ ಅಂತ ಹೇಳಿದ್ರು ಕಿಸನ ಒಂದು 10 ರೂಪಾಯಿ ಕೊಡ್ರಿ. ಅವೆಲ್ಲ ಜೈಲಿಗೆ ಹೋದಾಗ ವರ್ಷಗೊಂಡಾಗ ಯಾರೂ ಬರೋದಿಲ್ಲ. ನಾವು ಜಾಮೀನಿಗೆ ಸಹಿತ ನಾವು ಬರೋದಿಲ್ಲ. ಅವ್ರದ್ದೇ ಒಂದು ಏನಾರು ಪ್ರಕರಣ ಆಯ್ತಂದ್ರೆ ಇಡೀ ಊರೇ ಕಿತ್ಕೊಂಡು ಬರ್ತಾರೆ. ಅದಕ್ಕೆ ಬಂಧುಗಳೇ ನಾವೆಲ್ಲ ಮುಂದಿನ ದಿವಸಗಳು ಭಾಳ ಸೂಕ್ಷ್ಮ ಅದಾವ. ಇವತ್ತೇನೋ ನಾವು ಹಿಂದುತ್ವ ಪರವಾಗಿ ಮಾತಾಡ್ತೀವಿ. ಇವತ್ತು ನೋಡಿ, ಇವತ್ತು 4-5 ಸಾವಿರ ಜನ ಆರಾಮ್ 4-5 ಸಾವಿರ ಜನ ಕೂಡಿ ಒಂದು ಹಳ್ಳಿ ಒಳಗೆ. ನಾನು ಗಣಪತಿ ಇದ್ದಿದ್ದೇ ಚಾಲೂ ಮಾಡೀನಿ. ಈಶಾನ್ಯದಾಗ ಅಂತೇಳಿ ಮೊನ್ನೆ ಬೀದರ್ಗೆ ಹೋಗಿ ಗಣಪತಿಗೆ ನಮಸ್ಕಾರ ಮಾಡಿ 2028ಕ್ಕೆ ಕರ್ನಾಟಕವನ್ನು ನನ್ನ ಕೈ ಕೊಡಬೇಕು ಭಗವಂತ. ಯಾರು ಬೇಕಾದಷ್ಟು ರೊಕ್ಕ ಇದ್ದವ್ರು ಇರಲಿ. ಅವ್ರು ಯಾರು ನರೇಂದ್ರ ಮೋದಿಯವ್ರಿಗೆ ರೊಕ್ಕ ನೋಡಿ ಓಟ್ ಹಾಕ್ಯಾರೇನ್ರಿ ಏನು MP ಗೆ? ನಿಮಗೆ ಭಾಳ ಮಜಾ ಅನ್ನಿಸ್ತೈತಿ, ಆಶ್ಚರ್ಯ ಅನ್ನಿಸ್ತದೆ. ಮ್ಯಾಗಿನವ್ರು ಇಲೆಕ್ಷನ್ಗೆ ನಮ್ಮ MP ಕ್ಯಾಂಡಿಡೇಟ್ಗಳು ರೊಕ್ಕ ಕೊಟ್ಟಿದ್ರಲ್ಲ, ಅದನ್ನ ಅರ್ಧನೂ ಖರ್ಚು ಮಾಡಿಲ್ಲ. ನಮ್ಮ ಕ್ಯಾಂಡಿಡೇಟ್ಗಳು ಪುಕಟ್ನಾಗ ಹಚ್ಕೊಂಡ್ರೆ ಪುಕಟ್ MP ಯಾರು ನಮ್ಮಲ್ಲಿ ಯಾಕೆ ಹಾಕಿದ್ರು? ದೇಶ ಸಲುವಾಗಿ, ಮೋದಿ ಸಲುವಾಗಿ. ಮೋದಿಗೆ ಯಾಕೆ ಹಾಕಿದ್ರು?
ಸುರಕ್ಷಿತ ಇರಲಿ ಅಂತ ಹೇಳಿ. ಹಂಗೆ ಕರ್ನಾಟಕದಾಗೂ ಬರ್ಲಾಕತ್ತದ. ಇದನ್ನೆಲ್ಲ ಸಭಾ ನೋಡಿಬಿಟ್ರೆ ಅವ್ರಲ್ಲೇ ಅವ್ರು ಇಟ್ಕೊಂಡು ಕುಂಡ್ರಲಿ, ಅವ್ರ ಅಪ್ಪ ಮಗನ ಕೈಗೆ ಇಟ್ಕೊಂಡು ಕುಂಡ್ರಲಿ, ನಮಗೆ ಹೊಸ ಸರ್ಕಾರ ಬಂದು ಬರ್ತಿರ್ತದೆ. ಅವಾಗ ಏನು ಮಾಡಂಗದಾರ? ಅದಕ್ಕೇ ನಾ ಹೇಳಿದೆ, ನಾನು ಮ್ಯಾಗಿನ ಹೊರಗೆ ಹಾಕಿರತ್ತೆ. बहुत दुख हो रहा है आपको हम पार्टी से, अच्छा चलो. ಈಗ ಇದು ಏನು ಜನ ಇವತ್ತು ನೋಡಿದ್ರೆ, ನಾನು ಬಿಜಾಪುರದಿಂದ ಬರುವಾಗ ಎಲ್ಲ ಕಡೆ 100, 200, 500 ಮಂದಿ ಅನ್ಸಲ್ಲ. ಇದು ಮೂಮೆಂಟ್ ಅತ್ತ, ಲೋಕನಾಯಕ ಜಯಪ್ರಕಾಶ್ ನಾರಾಯಣರ ಮೂಮೆಂಟ್ ಅಂತ ಈ ದೇಶನಾಗ ಆಯ್ತು. ಯಾಕಂದ್ರೆ ಎಮರ್ಜೆನ್ಸಿ ನಂತರ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನನಗೆ ಬರೀ 100 ಯುವಕರನ್ನ ಕೊಡ್ರಿ, ಭಾರತವನ್ನು ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಅವತ್ತು ಹೇಳಿದ್ರು. ಇವತ್ತು ಕರ್ನಾಟಕದಲ್ಲಿ ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೆ ಜನರಲ್ಲಿ ಒಂದು ಬದಲಾವಣೆ ಬೇಕಾಗಿದೆ. ಭ್ರಷ್ಟರು, ಲೂಟಿ ಮಾಡೋರು ಎಲ್ಲ ನಾಟಕ. ನಾ ರೈತನ ಮಗ ಹೇಳ್ತಾರ, ನಾ ಮಣ್ಣಿನ ಮಗ ಹೇಳ್ತಾರ. ಯಾರೇನು ನಾವೇನು ಬರೀ ಲಂಡನ್ದಿಂದ ಬಂದೀವ ನಾವು ಬಸನಗೌಡ ಅಂದ್ರೆ ಹಳ್ಳಿಯಾಗಿನವನೇ ಒಬ್ಬ. ಎಲ್ಲ ತಾವೇ ಹತ್ತ, ಅವರೇ ಹತ್ತ, ರೈತನ ಮಗ ಹತ್ತ, 0% ಇಂಟ್ರೆಸ್ಟ್ ಹತ್ತ, ಏನೂ ಬೇಕಾಗಿಲ್ಲ. ನಾ ಹೇಳಿದ ಮೊನ್ನೆ, ಉತ್ತರ ಕರ್ನಾಟಕ ಬೇಕಾಗಿದ್ದು ನೀರಾವರಿ ಮಾಡಿಬಿಟ್ರೆ ನಿಮ್ಗೆ ಏನು ಯಾವ ಬೋಗಸ್ ಸ್ಕೀಮೇ ಬೇಕಾಗಿಲ್ಲ. ಆದ್ರೆ ಏನು ಮಾಡೋದು, ದುರ್ದೈವ, ಯಾರೂ ಮಾತಾಡೋದಿಲ್ಲ ಉತ್ತರ ಕನ್ನಡದ ಮಂದಿ. ನಾ ಮಾತಾಡಾಗ ಯಾರೂ ಒಬ್ರು ಎದ್ದು ತಾವು ಸತ್ಯ ಇರ್ತದೆ. ಜನರನ್ನ ಅಭಿವೃದ್ಧಿ ನೀರಾವರಿಯ ಮೂಲಕ ಇವತ್ತು ಸ್ವಂತ ನೋಡ್ರಿ, ಎಲ್ಲ ನೀವು ಬೆಳಗಾವಿ ಜಿಲ್ಲಾದ ಪುಣ್ಯವಂತರಿದ್ದೀರಿ. ಯಾವ್ಯಾವ ಪುಣ್ಯಾತ್ಮ ನೀರಾವರಿ ಮಾಡಿದ್ರು. ನಾವೆಲ್ಲ ಈಗ ನೀರಾವರಿ ಆಗ್ಲಕತ್ತಿದ್ದು ನಮ್ಮ ಭಾಗ. ಇನ್ನೂ 18 ಲಕ್ಷ ಎಕರೆ ನೀರಾವರಿ ಆಗಷ್ಟು ಕೃಷ್ಣಾದಾಗ ನೀರು ಹರಿದು ಹೋಗ್ಲಾಕತ್ತದ. ಆದ್ರೆ ಅದನ್ನ ಮುಗಿಸ್ಬೇಕಂತಲ್ಲಿ ಯಾರು ಬಂದೂ ಇಲ್ಲ. ಎಲ್ಲರೂ ಎಲೆಕ್ಷನ್ದಾಗ ಭಾಷಣ ಅದೇ ಹೇಳ್ತಾರೆ, ಏನಂದ್ರೆ ಕೃಷ್ಣ ಮುಗಿಸ್ತೀವಿ, ಕೃಷ್ಣ ಮೇಲೆ ಆಣೆ, ನಾವು ಮುಖ್ಯಮಂತ್ರಿ ಆದ್ರೆ 25,000 ಕೋಟಿ ಕೊಡ್ತೀನಿ. ಯಾರೂ 25 ರೂಪಾಯಿ ಕೊಟ್ಟಿಲ್ಲ. 2 ಲಕ್ಷ ಕೋಟಿ ರೂಪಾಯಿ ಬೇಕು. KPC ಇವತ್ತು ಎಷ್ಟು ಮಂದಿ ನಮ್ಮ ಬಡವರು ಹಳ್ಳಿಯಾಗಿನ ಹುಡುಗರು KPC ಎಕ್ಸಾಮ್ ಸಲುವಾಗಿ ಧಾರವಾಡದಲ್ಲೋ ಬಿಜಾಪುರ ಕೋಚಿಂಗು ಎಲ್ಲೆಲ್ಲೋ ಪೊಲೀಸರಾಗಬೇಕು, ನಾ ತಹಸೀಲ್ದಾರ್ ಆಗಬೇಕು, ನಾನು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಂತ. ಅಲ್ಲಿ ಏನು ನಡೀತೈತೆ KPSC ಒಳಗೆ? ಯಾವುದಾದ್ರು ಪ್ರಾಮಾಣಿಕವಾಗಿ ಒಂದು ಸೆಲೆಕ್ಷನ್ ಆಗ್ತದ? ಕ್ವಶನ್ ಪೇಪರ್ ತೆಗಿತಾರ, ಕನ್ನಡ ಕ್ವಶನ್ ಪೇಪರೇ ಬೇರೆ, ಇಂಗ್ಲೀಷ್ ಕ್ವಶನ್ ಪೇಪರೇ ಬೇರೆ. ಆ ಕನ್ನಡ ಬಹುಶಃ ಯಾವ ಗ್ರಾಮರ್ನಾಗೂ ಇಲ್ಲ. ನಾ ಕೇಳಿದೆ ಒಂದು ಸ್ಪೀಕರ್ಗೆ, ಇದು ಯಾವ ಮೆಂಬರ್ ಬಂದ್ರು ಊಟ, ಅವರು ಕೂತಿದ್ರು ಮುಂದೆ ಊಟಕ್ಕೆ ಬಂದ. ನಾನು ಮುಂದೆ ಏನು ಹೇಳಿದ್ರು, ಯತ್ನಾಡ್ರೆ ನೀವು ವಿಧಾನಸಭೆಯಲ್ಲಿ KPSC ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ರಿ. ಯಾಕಂದ್ರೆ ನಾನು ಕಣ್ಣಿಗೆ ನೋಡ್ತೀನಿ ದಿನ ನಮ್ಮಲ್ಲಿ ಈ ಕೋಚಿಂಗ್ ಕತ್ತೇನು ಬರ್ತಾರೆ ಹುಡುಗರು, ಈ ಗಣಪತಿ ಪ್ರಸಾದ, ಶ್ರಾವಣ ಮಾಸದ ಪ್ರಸಾದ ಏನಾರೇ ಇಟ್ರಂದ್ರೆ ಸಾವಿರಾರು ಹುಡುಗರು ಬಂದಿರ್ತಾರೆ. ಅವರೆಲ್ಲ ಹಳ್ಳಿದಿಂದ ಬಂದವರು, ಅನ್ನ ಸಿಗುವುದಿಲ್ಲ, ಕೋಚಿಂಗ್ ಬಂದು ರನ್ನಿಂಗ್ ಮಾಡ್ತಾರೆ, ಮುಂಜಾನೆ 5ಕ್ಕೆ ಎದ್ದು ಓಡ್ತಿರ್ತಾರೆ. ಆದರೆ ನೀವೆಲ್ಲ ಇಂಥ ಹಲ್ಕ ಕೆಲಸ ಮಾಡ್ತಿರತ್ತೆ ನಾನು ಹೇಳಿದ್ರೆ, ಆ KPSC ಮೆಂಬರ್, ನಾನು ಸಿಟ್ಟಿಂಗ್ ಮೆಂಬರ್ ಇದ್ದೀನಿ, ನೀವು ಏನು ವಿಧಾನಸಭೆಯಲ್ಲಿ ಮಾತಾಡಿದ್ರೆ 100ಕ್ಕೆ 100 ಸತ್ತಿದೆ. ಆದ್ರೆ ಮುಖ್ಯಮಂತ್ರಿಗೂ ಇಷ್ಟು ರೊಕ್ಕ ನಾವು ಕೊಟ್ಟೆ ಸೆಲೆಕ್ಷನ್ ಮಾಡಿರ್ತೀವಿ. ಹಿಂಗಾಗಿ ಯಾವ ಮುಖ್ಯಮಂತ್ರಿ ಬಂದರೂ ಈ ಭ್ರಷ್ಟಾಚಾರ KPSC ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಈ ರೀತಿ ಒಂದು ವ್ಯವಸ್ಥೆ ಭ್ರಷ್ಟಾಚಾರ ಎಷ್ಟೇ, ಒಬ್ಬ ಆಫೀಸರ್ ಆಗ್ಬೇಕಾದ್ರೆ, ಒಂದು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಾದ್ರೆ 2 ಕೋಟಿ ರೂಪಾಯಿ. ಒಂದು ಹುಡುಗ ಬಂದ, ನಾ ಕಟಿಂಗ್ ಮಾಡ್ಕೊಳಕ್ಕೆ ಬೆಂಗಳೂರಿನಾಗ ಹೋಗಿದ್ದೆ. ಒಂದು ಹುಡುಗ ಪಾಸ್ ಆಗಿದ್ದವ ರಿಟರ್ನ್ ಟೆಸ್ಟ್ನಾಗ. ಅವನಿಗೆ KPSC ಅವ್ರು ಫೋನ್ ಮಾಡಿ ಕರೆಸ್ತಾರೆ ಮನೆಗೆ. ಹೇಳ್ತಾರ, ನೋಡಪ್ಪ ನೀ ಎಲ್ಲ ಚಲೋ ಮಾಡಿ ಊರಲ್ಲಿ ಒಳಗೆ ನೀ ಪಾಸ್ ಆಗ್ಬೇಕಾದ್ರೆ 2 ಕೋಟಿ ರೂಪಾಯಿ ಕೊಟ್ಟರೆ ನಿಂದ ಆಗ್ತದೆ. ಇಲ್ಲ ಸರ್, ನಾ ಬಡವುದೀನಿ, ನಾವು ಎಲ್ಲಿ ಕೊಡಲಿ? ಯಾಕಂದ್ರೆ ಇನ್ನೊಂದು ಆಪ್ಷನ್ ಐತಿ, ಒಪ್ಕೋತಿದ್ರೆ ಹೇಳಿ ಸರ್. ಏನು ನಮ್ಮ ಸಂಬಂಧಿಕರೊಳಗೆ ಒಂದು ಮಗಳು ಅದಾಳ, ಯಾರೂ ಆಗಲ್ಲಾಗ್ಯಾರ, ಆಕೆ ನಾವು ನೀನು AC ಮಾಡ್ತೀವಿ.
ಆಕೆ ನೋಡಿದ ಮ್ಯಾಗ ಹೋಗಿ ಉಳ್ದತ್ತ, ಅದೇನು ಈ ಕಡೆ ಇದ್ದಿದ್ದಿಲ್ರಿ, ಏನು ಮಾಡೋದು ಅಂತಂದ. ಅಂದಾಗ ನೀವು ಬಡವರಿಗೆ ನ್ಯಾಯ ಹೆಂಗೆ ಕೊಡ್ತೀರಿ? ಇವತ್ತು UPSC ಒಳಗೂ ಆಗ್ತದೆ, IAS IPS ನಾವು ಕೇಳ್ತಿರ್ತೀವಿ, ಅವ್ರಿಗೂ ಅಲ್ಲಿ ಏನೂ ನಡೀದಿಲ್ಲ. ಆ ಪಾರದರ್ಶಕತೆಯನ್ನು ಇವತ್ತು ತರಲಿಲ್ಲ ಅಂದ್ರೆ ನಮ್ಮ ಬಡವರು ಎಷ್ಟು ಟ್ರೈನಿಂಗ್ ಮಾಡಿದ್ರು. PSI ಹಗರಣ ಆಯ್ತು, ಎಲ್ಲರೂ ತಿಂತಾರೆ. ಮತ್ತು ಯಾರೂ ಸಹಜ ಇಲ್ಲಿ ಬಂದು ನಾಟಕ ಮಾಡ್ತೀರಿ ನಾವು. PSI 1 ಕೋಟಿ 1.5 ಕೋಟಿ ರೂಪಾಯಿ ಕೊಟ್ಟು ಬಂದ್ಮ್ಯಾಗ ನಾವು ಪ್ರಾಮಾಣಿಕರು ಅಂತ ಹೇಳಿದ್ರೆ ಹೆಂಗೆ ಪ್ರಾಮಾಣಿಕರ್ತಾನ್ರಿ? ಅವ್ನು ಇರುವುದೇ 3-4 ಎಕರೆ ಹೊಲ ಮಾರೇ ಇವ್ರು ಹೆಣ್ಣಕ್ಕಿಟ್ಟೆ ಬಂದಿರ್ತಾನೆ. 10 ರೂಪಾಯಿ ತಿಂದ್ರೆ ಸಸ್ಪೆಂಡ್ ಆಗ್ತದೆ. ನೀವು ದಿನ ಹಗಲು ಕರೋಡಿ ಮಾಡ್ತಾರೆ, ನಿಮ್ನ ಯಾವ್ದು ಸಸ್ಪೆಂಡ್ ಮಾಡಬೇಕು? ಅದು ಮಾಡೋ ಶಕ್ತಿ ನಿಮಗಿದೆ. ಒಂದು ಕಡೆ ನಮ್ಮ ಧರ್ಮದ ಮೇಲೆ ದಬ್ಬ ಐತಿ, ಒಂದು ಕಡೆ ಬಡವರು ದೀನ ದಲಿತರು, ಬರೀ ಎಲ್ಲರ ಬಾಯಾಗೂ ದೀನ ದಲಿತರು, ರೈತರು ಯಾರೂ ಸಹ ತಮ್ಮ ಮನೆ ತುಂಬ್ಕೋದು ಬಿಟ್ಟರೆ ಅವತ್ತು ರಾಜಕಾರಣದಲ್ಲಿ ಜನರ ಬಗ್ಗೆ ಒಂದು ಕ್ರಾಂತಿ. ನೋಡಿ ಮೋದಿ ಅದರ ತಲೆ ಕರಪ್ಷನ್ ಆಗಲ್ಲ ದಿಲ್ಲಿ ಒಳಗೆ. ಇಲ್ಲಿಕಂದ್ರೆ ಏನೂ ಉಳಿತಿದ್ದಿಲ್ಲ. ಇವತ್ತು ಕರ್ನಾಟಕದಲ್ಲಿಯೂ ಸಹ ಇವತ್ತೆಲ್ಲ ನೀವು ನೋಡ್ಲಕತ್ತೀರಿ, ನಮ್ಮ ಧರ್ಮದ ಮೇಗಿನ ಎಷ್ಟು ಅನ್ಯಾಯ ಅತ್ಯಾಚಾರ ಇವೆಲ್ಲ ತೆಗೆದು ಹಾಕಬೇಕಾದ್ರೆ ಒಬ್ಬ ಗಟ್ಟಿ ಮುಟ್ಟಿ ಮನುಷ್ಯ ಕರ್ನಾಟಕಕ್ಕೆ ಬೇಕಾಗಿತ್ತು. ಬರೇ ನಾಟಕ ಮಾಡೋರು ಬೇಕಾಗಿಲ್ಲ. ಒಂದು ಈಗ ಕಣ್ಣೀರು ಹಾಕೋರು, ಈಗ ರೈತರ ಪರ ಹೋರಾಟ, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಭಾರಿ ಉಗ್ರ ಹೋರಾಟ. ವಿಧಾನಸಭೆದಾಗ ಯಾಕೆ ಮಾತಾಡಲಿಲ್ಲಪ್ಪ? ಧರ್ಮಸ್ಥಳದ ನೀವು ವಿಧಾನಸಭೆದಾಗ ಮಾತಾಡಲಾರ್ದು ಹೋಗಿ ಧರ್ಮಾಧಿಕಾರಿ ಮುಂದೆ ಮಾತಾಡಕತ್ತಿರಲ್ಲ. ನಿಮ್ಮದು ಏನಾರು ಹುಡುಕ್ ತೆಗಿತಾರತ್ತು, ನೀವು ವಿಧಾನಸಭೆದಾಗೆ ಕೊಟ್ಟಿರಲಿಲ್ಲ. ನನಗಿದ್ರೆ ಹಿಂದಿನ ಕುರ್ಚಿ ಕೊಟ್ರಿ 224 ಅಂತ. ನನ್ನ ಮಕ್ಕಳಿಗೆ 2 ಕೊಟ್ಟಿದ್ರು, ಒಬ್ಬ 225, ಒಬ್ಬ 226. ಶಿವರಾಮ್ ಹೆಬ್ಬಾರ್ಗ 225, ನಮ್ಮ ಸೋಮಶೇಖರ್ ಯಶವಂತಪುರ MLA 226. ನಾನು ಸ್ಪೀಕರ್ ಕೇಳಿದೆ, ನಾನು 224ರಾಗ ಅದೀನಿ. ಕರ್ನಾಟಕ ವಿಧಾನಸಭೆ ಇರುವ 224. ಇವು 2 ಗಿರಕ್ಕೆ ನಕಲಿ MLAಗಳೇನೋ ಕೇಳಿ ಅಂದ್ರೆ ಏನು ಮಾಡೋದು ಬಾಬು? ಸ್ಪೀಕರ್ ಏನು ಮಾಡೋದು? ಸ್ಪೀಕರ್ ಒಳ್ಳೆ ಮನುಷ್ಯ. ನಾವು ಏನು ಮಾತಾಡಿದ್ರು ನೋಡ್ರಿ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟ ಬಗ್ಗೆ ನಾವು ಮಾತಾಡಿದ್ವಿ ವಿಧಾನಸಭೆ. ಯಾರು ಭಾರತದ ಅನ್ನ ತಿಂದು, ಭಾರತದ ನೀರು ಕುಡಿದು, ಭಾರತದ ಗಾಳಿ ಸೇವಿಸಿ ಪಾಕಿಸ್ತಾನ ಪರವಾಗಿ ಜೈಕಾರ ಹಾಕ್ತಾರ, ಅವ್ರ ತಾಯಿ ಗಂಡ ನನ್ನ ಮಕ್ಕಳು, ಆರಾಮ್ ಕೋರ್ಸೊಳೆ ಮಕ್ಕಳು ಅಂತ ಹೇಳಿ ವಿಧಾನಸಭೆ. ಆದ್ರೆ ಪಾಪ UT ಖಾದರ್ ಸ್ಪೀಕರು ಹೇಳಿದ್ರು, ಯತ್ನಾಡ್ರಿ ದೇಶ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರು ಬೇಕಾದ ಬೇಡಿ ಎಲ್ಲ ನಾವು ಇದರಲ್ಲಿ ಸದನದಲ್ಲಿ ಅವೆಲ್ಲ ನಿಮ್ಮ ಶಬ್ದಗಳನ್ನು ಯಾವುದೂ ತೆಗೆದಿಲ್ಲ, ಎಲ್ಲ ರೆಕಾರ್ಡ್ದಾಗ ಹೋಗಲೆತ್ತಾಳೆ. ಅದ್ರಲ್ಲಿ ನೋಡಿ ದುರ್ದೈವ ಅಂದ್ರೆ ನಮ್ಮ ಹಿಂದೂ ಸಮಾಜ ಬಸವರಾಜ ರೆಡ್ಡಿದ್ದು ಅಬ್ಜೆಕ್ಷನ್ ಮಾಡಿದ್ರು. ಏನ್ರಿ ಅಧ್ಯಕ್ಷರೇ, ಯತ್ನಾಳ್ ಹಿಂಗೆ ಮಾತಾಡಕತ್ತಾರ, ಮತ್ತು ನೀವು ಹಂಗೆ ಕೊಟ್ರೆ ನಾಳೆ ನಾನು ಹಂಗೆ ಮಾತಾಡ್ತೇನೆ ಅಂದರು. ಪಾಕಿಸ್ತಾನ ವಿರುದ್ಧ ಮಾತಾಡೋದಿದ್ರು ನೀನು ಮಾತಾಡೋದು, ನೀನು ಫುಲ್ ಪರ್ಮಿಷನ್ ಕೊಡ್ತೇನೆ. ಅವೇನು ಮಾತಾಡ್ತಾರೆ? ಅವ್ರು ದಮ್ಮಿಲ್ಲಲ್ಲ ಮಾತಾಡೋದು. ನಮಗೆ ಮಾತಾಡ್ಲಕ್ಕ ಒಂದು ಬರ್ಬೇಕಲ್ಲ ಅವ್ರಿಗೆ. ಅದಕ್ಕೆ ಗಟ್ಟಿ ನಾವು ಉಳಿದಿವತ್ತಂದ್ರೆ ಏನೂ ಆಗೋದಿಲ್ಲ. ಈಗ ಆರಿಸಿ ಬಂದಿರಲಿಲ್ಲ, MLA ಇದಿರಲಿಲ್ಲ, ಹೊರಗೆ ಹಾಕಿದ್ರೆ MLA ಯಾವ MLA ಕ್ಷೇತ್ರ ಬಿಟ್ಟರೆ ಹೊರಗೆ ಹೋದ್ರೆ ಯಾರು ಹೊರಗೆ ಹಾಕಿ ಕೊಡೋದಿಲ್ಲ. ಕೆಲವೊಂದು MLAಗಳು ಅದಾರಲ್ಲ ನಂಗೆ ಅದಾರ, ಸುಮ್ಮನೆ ಹೆಸರಿಗೆ MLAಗಳು. ಆದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ಜನ ಇವತ್ತು ಯಾಕೆ ನನ್ನ ಬಗ್ಗೆ ಒಂದು ಗೌರವ ಐತಂದ್ರೆ, ಏನಿದ್ರು ನಾನು ನೇರವಾಗಿ ಹೇಳ್ತೇನೆ. ನಾನು ಹೇಳಿದೆ ಮನೆ CM ಅವರಿಗೆ, ನೀವು ಆ ಪೊಲೀಸ್ ಆಫೀಸರ್ನ ಸಸ್ಪೆಂಡ್ ಮಾಡಿದ ತಪ್ಪಾಗಿ ನೀವು 3 ಮಂದಿ ಆರೋಪಿಗಳು ಇರ್ತಾರೆ. ಅದಕ್ಕೆ ಒಂದು ಹೊಸ ಕಾನೂನು ತರಲಾಕತ್ತಿದ್ದು ನಾವು ವಿರೋಧ ಮಾಡಿದ್ವಿ. ಏನಂದ್ರೆ ಗುಂಪು ಸೇರೋದು, ಇಷ್ಟೇ ಜನ ಸೇರಬೇಕು, ಏನೇನಲ್ಲಿ ದಾಂಧಲಿ ಆಯ್ತಂದ್ರೆ ಯಾರು ಅದು ಕಾರ್ಯಕ್ರಮವನ್ನು ಇದು ಮಾಡಿರ್ತಾರೆ 1 ಕೋಟಿ ರೂಪಾಯಿ 10 ವರ್ಷ ಶಿಕ್ಷೆ. ಅಂದು ಮುಂದೆ ಯಾರು ಕಾರ್ಯಕ್ರಮ ಮಾಡಿರಬಾರ್ದು, ಯಾರು ಹೋರಾಟ ಮಾಡಿರಬಾರ್ದು, ಯಾರು ಗಣಪತಿ ಕೂಡಿಸಿರಬಾರ್ದು, ಯಾರು ದೇವಿ ಕೂಡಿಸಿರಬಾರ್ದು, ಯಾವುದೋ ಹಿಂದೂ ಧರ್ಮದ ಜಾತ್ರೆ ಆಗಿರಬಾರ್ದು. ಅರೆ ಮಂದಿ ಕೂಡ್ತಾರೆ, ಎಷ್ಟೋ ಸಲ ತೇರು ಎಳೆಯಾಗ ಅನಾಹುತ ಆಗ್ತದೆ. ಏನು ಅಲ್ಲಿರುವಂಥ ಕಮಿಟಿಯವ್ರನ್ನೆಲ್ಲ ಜೈಲಿಗೆ ಹಾಕ್ತೀವಿ, ಅವ್ರಿಗೆ 10 ವರ್ಷ ಶಿಕ್ಷೆ ಹಾಕ್ತೀನಿ ಅಂದರೆ ಮುಂದೆ ಯಾರು ಕಮಿಟಿ, ಯಾವ ಗಣಪತಿನೂ ಉಳಿದಿಲ್ಲ, ಯಾವ ದೇವಿನೂ ಉಳಿದಿಲ್ಲ, ಯಾವ ಜಾತ್ರೆಗಳು ಆಗೋದಿಲ್ಲ ಈ ರಾಜ್ಯದಾಗ. ನಾ ಅದೇ ಹೇಳಿದೆ,
ಮೊದಲು ತಪ್ಪು ನೀವು 3 ಮಂದಿ ಮಾಡಿರಿ, ಮೊದಲು FIR ನಿಮ್ಮದೇ ಮಾಡ್ಬೇಕಾದ್ರೆ ಈ ಕಾನೂನು ಬರ್ತಂತೆ. ನಿಮ್ಮನ್ನು 3 ಮಂದಿನ ಒಳಗೆ ಕಳಿಸ್ಬೇಕು. ಯಾಕಂದ್ರೆ ಪಾಪ ಪೊಲೀಸ್ ಆಫೀಸರ್ ಏನು ಮಾಡಿದ್ರು, ನಿಮ್ಮ ತಪ್ಪ ಹೇಳ್ತಾರೆ. ಈಗ ಎಲ್ಲ ಮುಂಜಾನೆ ಟ್ವೀಟ್ ಮಾಡಿದ್ರು 1.5 ಲಕ್ಷ ಜನ ಸೇರ್ತಾರೆ ಅಂತೇಳಿ ಅವಾಗೇ ಪೊಲೀಸರು ಆ್ಯಕ್ಷನ್ ತೊಗೋಬೇಕಾಗಿತ್ತು. ಅದೇ ಪೊಲೀಸರು 2 ದಿವಸದಿಂದ ಹೇಳ್ಯಾರ ನಿಮಗೆ ಇದು ಮಾಡಬೇಡ್ರಿ ಅಂದ್ರೆ ತಮ್ಮ ಅದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದವರು ಮಾತಾಡಲಿಕ್ಕೆ ತಯಾರಿಲ್ಲ. ವಿಧಾನಸಭೆ ಒಳಗೆ ಕರಿ ಬಸವ ಬಿಳಿ ಬಸವ ನಾವು ಕೇಳಿದ RS ಇದೇನು ಹೊಸ ನಾಟಕ ಕಂಪನಿ ಅನ್ಸ್ಕೊಂಡ್ತಿಯಪ್ಪ ಅಂದ. ಕರಿ ಬಸವ ಬಿಸು ಬರೀ ಆಫೀಸರ್ಗಳ ಮ್ಯಾಗ ಯಾಕೆ ಮಾತಾಡಕತ್ತಿ, ಪೊಲೀಸರ ಮ್ಯಾಗ ಯಾಕೆ ಮಾತಾಡಕತ್ತಿ? ಅಲ್ಲಿ 3 ಮಂದಿ ಕೂತಲ್ಲ ಅವ್ರ ಬಗ್ಗೆ ಮಾತಾಡಿ. ಹೌದು ಎತ್ನಾಡ್ರಿ ಹಂಗೆ ಮಾತಾಡ್ತೇನೆ, ಮಾತಾಡ್ಬೋದು. ಏನಪ್ಪ ಬೆಲ್ಲದಾಗ ಹೇಳ್ತಾರೆ, ಅಲ್ಲೇ ಏನೋ ಕೇಳ್ತಿರ್ತೀವಿ ನಾಯಕನಾಗಲ್ಲ. ಆ ಎತ್ತಾಳು ಹೇಳಪ್ಪ ನಮ್ಮ ಮರ್ಯಾದೆ ಕೇಳಿಬೇಡ ಅರ್ಥ. ಮತ್ತು ನೀವು ಹೊಂದಾಣಿಕೆ ಆದ್ರೆ ನಾವು ಏನು ಮಾಡಬೇಕು? ಒಳಗೆ ಹೋಗ್ತೈತೆ ನಮಗೆ. ಬರೀ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ದಾರೆ ಬೇಕಲ್ರಿ. ಅಲ್ಲಿ ಆಗಿದ್ದು ಪ್ರಮಾದ ಇವ್ರು ತಮ್ಮ ಸ್ವಾರ್ಥಕ್ಕೆ 12 ಜನ ಬಲಿ ಕೊಟ್ಟರಲ್ಲ. ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಮ್ಮ ಗಣಪತಿಗೆ DJ ಕೂಡಿಸೋದಕ್ಕೆ ಯಾಕಪ್ಪ ನಿಮ್ದು ತಕರಾರ? 5 ಸಲ ಅವ್ರು ಪರ್ಮಿಷನ್ ತಗೊಂಡಾರ ದಿವಸ ಒದರ್ಲಾಕ. ಸುಪ್ರೀಂ ಕೋರ್ಟ್ ಏನು ಹೇಳೈತಿ, ಗಟ್ಟಿ ಕಿಸಿಮಾಲ್ ಇಡಬೇಕು ಅನ್ನೋಂಥದ್ದು ಹೇಳೈತಿ. ಇದಕ್ಕೆ ಯಾರು ಉತ್ತರ ಕೊಡಲಿಲ್ಲ. ಬಂಧುಗಳೇ, ನಮ್ಮವ್ರ ಸಹಿತ ಎದ್ದು ನನ್ನ ಪರವಾಗಿ ನಿಲ್ಲಲಿಲ್ಲ. ನಾವೊಬ್ಬನೇ ಹೋರಾಟ, ನಾವು ಹೇಳೇನು ಒಂಟು ಕುಸ್ತಿನೇ ಹೊಡಿತೀನಿ ನೋಡ್ಕೋತೇನೆ. ಇಲ್ಲಾಂದ್ರೆ ಯಾರೂ ಮಾತಾಡಲಿಲ್ಲ. ಸದನದಾಗ ಯಾಕೆ ಮಾತಾಡೋದು ನಾವು? ಪಾಪ ಕರಾವಳಿಯವ್ರು ಮಾತಾಡಿದ್ರು, ಅಲ್ಲಿನೂ ಹಿಂಗೆ ಏನೇನೋ ರೆಸ್ಟ್ರಿಕ್ಷನ್ ಹಾಕಿದ್ರು. ಅದಕ್ಕೆ ಬಂಧುಗಳೇ, ನೀವೇನೇ ಹಿರಿಯರಿರಲಿ ಅವತ್ತೆಲ್ಲರೂ ಇಲ್ಲಿ ಕೂಡಿರಲ್ಲ. ನಿಮ್ಮ ಆತ್ಮಸಾಕ್ಷಿಯಾಗಿ ದೇಶದ ಸಲುವಾಗಿ, ಧರ್ಮದ ಸಲುವಾಗಿ ಮುಂದಿನ ದಿವಸನಾಗ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಯಾರು ಮಾಡಿದ್ರೆ ಕರ್ನಾಟಕದಲ್ಲಿ ನಾವು ಸ್ವಾಭಿಮಾನ ಇರ್ತೀವಿ ಅನ್ನೋಂಥದ್ದನ್ನು ವಿಚಾರ ಮಾಡುವಂಥ ಕಾಲಿಗಿದೆ. 2028ಕ್ಕೆ ಬದಲಾವಣೆ ಮಾಡದಿದ್ರೆ ಗ್ಯಾರಂಟಿಗಳು ಯಾರಿಗೂ ಕೊಡೋದಾಗೋದಿಲ್ಲ ರೀ. 65,000 ಕೋಟಿ ರೂಪಾಯಿ ಹೀಗೆ ಹೋಗಲಾಗತ್ತೆ. ನೀವು ಯಾವ ನೀರಾವರಿ ರೊಕ್ಕ ಕೊಡ್ಲಕ್ಕ ರೊಕ್ಕನೇ ಇಲ್ಲ, ಎಲ್ಲಿ ಕೊಡ್ತಾರೆ ಪಾಪ ಅವರು. ನಾನು ಅದೇ ಹೇಳಿದೆ ಸಿದ್ದರಾಮಯ್ಯನವ್ರಿಗೆ, 1.5 ಲಕ್ಷ ಕೋಟಿ ರೂಪಾಯಿ ನಿಮ್ಗೆ ನೀರಾವರಿಗೆ ಬೇಕಾಗೈತಿ. 1,15,000 ಕೋಟಿಗೆ ಸಾಲ ತೆಗಿಲಾಕೈತ್ರಿ ಸಿದ್ದರಾಮಯ್ಯನವ್ರು. ಇನ್ನೊಂದು 1.5-2 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೆದ್ಬಿಟ್ರಿ, ನಮ್ಮ ನೀರಾವರಿ ಮುಗಿಸ್ಬಿಟ್ರಿ. ನಿಮ್ಮ ಗ್ಯಾರಂಟಿ ನಿಮ್ಮ ಮನೆಗೆ ಇಟ್ಕೊಳ್ರಿ. ಕಾಕಾ ಸಾಹಬನಿಗೂ ಗ್ಯಾರಂಟಿ, ಮಹಾದೇವಪ್ಪನಿಗೂ ಹಾಂ ನಾನು ಹೇಳ್ತಿದ್ದು ಗ್ಯಾರಂಟಿ, ನೀನು ಹೇಳ್ತಿದ್ದು ಗ್ಯಾರಂಟಿ. ಯಾರಿಗೂ ಬೇಕಾಗಿಲ್ಲ ನಮಗಳು. ನಮ್ಮ ಜನರಿಗೆ ಬೇಕಾದಂಥ ಸ್ವಾಭಿಮಾನದಿಂದ ಬದುಕುವಂಥ ಕಾಲ ಬರಬೇಕಾದ್ರೆ KPSC ₹1 ಇಲ್ಲಾರ್ದೆ ಬಡವ ಸಿಲೆಕ್ಷನ್ ಆಗಬೇಕಾದ್ರೆ ಈ ರಾಜ್ಯ ಸಮಗ್ರವಾಗಿ ಹಿಂದೂಗಳ ಪರವಾಗಿ ನಾ ಏನಾರೇ ಮತ್ತೆ ನಮ್ದು ಸರ್ಕಾರ ಅಂದ್ರೆ ಗಣಪತಿಗೆ ನೋ ಪರ್ಮಿಷನ್, ಎಲ್ಲ ಪರ್ಮಿಷನ್ ಅಲ್ಲೇ ಅವರೇ ಇಡೀ ಟೀಮ್ ಬಂದು ನಿಮಗೆ ಕೇಳಬೇಕು, ಎಲ್ಲಿ ಕೂಡಿಸ್ಲಾಕತ್ತಿರಪ್ಪ ಗಣಪತಿ? ಇಲ್ಲಿ ಸಾಹೇಬಲ್ಲೇ ಇದ್ರ ಮಗನ ಕೂಡಿಸ್ರಿ, ಏನೂ ಕಾಳಜಿ ಮಾಡಿಬಿಡ್ರಿ, ನಾವೆಲ್ಲ ನೋಡ್ಕೋತೀವಿ. ಯಾವ ಕಾಯಿಂಕ್ ಅಂದ್ರೆ ಕಾಲು ಮುರಿತು ಅಂತ ಹೇಳಬೇಕು. ಇಲ್ಲಂದ್ರೆ ಗಣಪತಿಗೆ ಎಷ್ಟು ಸಮಸ್ಯೆ ರಾಜ್ಯದಾಗ. ಇದೇ ಮೈದಾನ ಕೊಡ್ಬೇಕಾದ್ರೆ ಎಷ್ಟು ತೊಂದರೆ ಆಗೈತೆ ಪಾಪ ಅವರಿಗೆ. ಈಗ ನಿರ್ಗತಿಕರು ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು, ಯಾವ MLA ಯಾವ MP ಈಗ ಬರುವುದಿಲ್ಲ ಈಗ ಇಂಥದ್ರಾಗ. ಯಾಕಂದ್ರೆ ಇಲೆಕ್ಷನ್ದಾಗ ಬಂದಾಗ ನೀವು ಕೇಸರಿ ಹಾಕೊಂಡು ಬಲೋ ಭಾರತ್ ಮಾತಾ ಕಿ ಅವಾಗ ಅಟ್ಟೆ MP ಆಗಿ ಸರ್ಟಿಫಿಕೇಟ್ ತೊಗೊಂಡ್ರಲ್ಲ. ಇಲ್ಲ ಹಂಗೆಲ್ಲ ಮಾಡಬಾರ್ದ್ರಿ, ಎಲ್ಲ ಕಾನೂನುಗಳನ್ನು ಮುರಿಬಾರ್ದು ಅಂತ ಹೇಳ್ತಾರೆ. ನಮಗೆ ಕತ್ತಿ ಹೇಳ್ತಾರೆ, ನಮ್ಮಲ್ಲಿ ಹೇಳ್ತಿದ್ರು. ನಾವು ಹೇಳ್ದೆ, ನಾ SP ಅವ್ರಿಗೆ ಹೇಳಿದೆ, ನಮ್ದು ಏನು ಬರ್ತೀವಿ ನಮ್ದು ಏನೇದ ಮಾಡಿ ಸ್ವಲ್ಪ ಬಂದು ಟೈಟ್ ಮಾಡಿರಿ. ನಾವು ರೈಟ್ ಐತೀವಿ, ನೀವು ರೈಟ್ ಟೈಟ್ ಎರಡು. ಯಾಕಂದ್ರೆ ಅವ್ರಿಗೂ ಅಭಿಮಾನ ಇದ್ದೇ ಇರ್ತದೆ. ನನಗೆ ಪೊಲೀಸ್ ಇಲಾಖೆದವ್ರು ಹೆಚ್ಚು ಅಭಿಮಾನ. ಯಾಕಂದ್ರೆ ವಿಧಾನಸೌಧ ಕಾಯಿಗಳು ಉತ್ತರ ಕರ್ನಾಟಕದವ್ರು, ಅಲ್ಲೆಲ್ಲ ಬೆಳಗಾವಿ, ಧಾರವಾಡ, ಹಾವೇರಿ ಅದಾರ ಎಲ್ಲ ಹುಡುಗರು, ನಮ್ಮ ಹುಡುಗರೇ ಪೊಲೀಸರು. ನಾವು ವಾಕಿಂಗ್ ಹೋದಾಗ ಬಂದು ಫೋಟೋ ತಗೋತಾರೆ. ನೋಡಪ್ಪ ನಾಳೆ ನಿಮಗೆ ಕೇಸ್ ಹಾಕ್ಯಾರ, ನಾನು ನೋಡಪ್ಪ ಇಲ್ರಿ ಏನು ಹಾಕಿದ್ರೆ ಹಾಕಲ್ಲ ಕಟ್ಟ ನಿಮ್ಮಂಥವ್ರು ಒಬ್ಬರು ಬೇಕ್ರಿ ಕರ್ನಾಟಕ. ಅದಕ್ಕೆ ಬಂದಗಳೇ ಇವತ್ತೇನು ನಿಮಗೆ ಕೊಟ್ಟಿರಲ್ಲ,
ಇದು ಯಾರನ್ನೂ ಜೀಪ್ನಾಗ ಟೆಂಪೋ ಟ್ರ್ಯಾಕ್ಸ್ನಾಗ ಕರ್ಕೊಂಡು ಮಂದಿ ಅಲ್ಲ. ಹೌದಾ? ನಿಮ್ಗೇನು ಪಾಚ್ ರೂಪಾಯಿ ಯಾರೋ ಕೊಟ್ಟಿಲ್ಲ. ಯಾವ ಡಾಬಾದಾಗ ಊಟ ಹೇಳ್ಯಾರ. ಇದು ಎದಕ್ಕೆಲ್ಲ ಬಂದಿರಂದ್ರೆ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನೀವೆಲ್ಲ ಬಂದಿರಿ. ಇದೇ ನಿಮ್ಮಲ್ಲಿರುವಂತ ಏನು ಸ್ವಾಭಿಮಾನ ಐತಲ್ಲ, ಪೋಲಿಂಗ್ ಬೂತ್ನಾಗ ಹೋಗಿ ಪಾಯಿಂಟ್ ಅನ್ಸೋವರೆಗೂ ಇದು ಇರಬೇಕು. ಯಾರೋ ಬಂದ್ರು ರಾತ್ರಿ ಎಲ್ಲ ಭಾಳ ಚಲೋ ಐತ್ರಿ, ಅದೇನು ಗಿರಕಿ ಖರ್ಚು ಮಾಡಲಾಗೈತಿ, ಅದಕ್ಕೆ ನಾವು ರಾತ್ರಿ ಬಂದು ಕಿಟಕಿಯಾಗಿ ಒಗೆದ್ರು ವೋಟ್ ಹಾಕಿದ್ರೆ ಎಲ್ಲೂ ಕರ್ನಾಟಕ ನಮ್ಮ ಕೈಯಾಗ ಉಳಿದಿಲ್ಲ. ಇವತ್ತು ಚಾಮುಂಡಿ ದೇವಸ್ಥಾನವೂ ಪವಿತ್ರ, ಧರ್ಮಸ್ಥಳ ಮತ್ತೇನೇನು ಸಿಗ್ತಾವಿಲ್ಲ ಎಲ್ಲ ಇಲ್ಲಿ ನಮ್ಗೆ ಎಷ್ಟು ಅಪಮಾನ ಮಾಡಬೇಕು ಮಾಡ್ಕೊತ ಹೋಗ್ತಾರೆ. ಇವಾಗ ಮಠ ಮಂದಿರಗಳು ಇವತ್ತು ವಕಫ್ ನೋಡ್ರಿ, ಚಾಮುಂಡಿ ತಾಯಿ ಸರ್ಕಾರದತ್ತ. ಹಾಗಾದ್ರೆ ವಕಫ್ ನಮ್ದು ಇಡೀ ಭಾರತದ ಎಲ್ಲ ಅದು ಹೋರಾಟ ನಾವು ಮಾಡಿದೇವಲ್ಲ ವಕಫ್ದು. ಎಂಥ ಕಾನೂನು ಇತ್ತು. ನಾವು ಬಿಜಾಪುರನ ಪ್ರಾರಂಭ ಮಾಡಿದ್ವಿ, ನಮ್ಮ ರಮೇಶ್ ಜಾರಕಿಹೊಳಿ ಬಂದಿದ್ರು, ಬೆಂಬಲ ಕೊಟ್ಟರು ಓಪನ್ ಆಗಿ. ನಾವೆಲ್ಲ ಕೂಡಿ ಹೋರಾಟ ಮಾಡಿದ್ವಿ. ಶೋಭಾ ಕರಂದ್ಲಾಜೆ ಕೇಂದ್ರ ಮಂತ್ರಿ ಇದ್ರು. ಇಂಥ ಇಶ್ಯೂ ಬಗ್ಗೆ ಬಿಜಾಪುರ ನಾವು ಹೋರಾಟ ಮಾಡಿದ್ರೆ ಇವತ್ತು ನಮ್ಮ ಸಂವಿಧಾನದಲ್ಲಿ ಬದಲಾವಣೆ ಆಯಿತು. ಇನ್ನು ಮ್ಯಾಗ ಯಾವ ರೈತನು ಹೊಲ ವಕಫ್ಗೆ ಈಸಿಯಾಗಿ ತೋಲಕ್ಕೆ ಇವತ್ತು ACDCಗೆ ಅಧಿಕಾರ ಕೊಟ್ಟಿರೋದು. ಹೌದೋ ಅಲ್ಲೋ, ಅದು ರೈತನ ಹೊಲ ಆಯಿತು, ಇದು ವಕಫ್ದು. ಇವತ್ತು ವಕಫ್ ಕಾನೂನು ಏನಾರೇ ಹಾಗೆ ಬರ್ದಿದ್ರೆ ನಿಮ್ಮ ಜಮೀನು ನಿಮ್ಮದೇ ಉಳಿತಿಲ್ಲ. ಅವನಿಗೆ ಸಿಒಗ ವಕಫ್ ಸಿಒಗ ಈ ಆಸ್ತಿ ವಕಫ್ ಅನಿಸ್ಬಿಟ್ರೆ ತೊಗೊಂಡ್ಬಿಡ್ಬೇಕಂತ ಕಾನೂನು ಇತ್ತು. ಇವತ್ತು ನಾವು ಹೋರಾಟ ಮಾಡಿದ್ವಿ ಅಂತೇಳಿ ಇವತ್ತು ರೈತರು ಕೇರಳದಾಗ ನಮ್ಮ ಜೈನ್ ಸಮಾಜದವರು ಎಷ್ಟೋ 100 ಎಕರೆ ಪೂರ್ತಿ ವಕಫ್ ವಿತರಣೆದಾಗ ಹಾಕಿಬಿಟ್ಟಿದ್ವಿ. ನಮ್ಮ ಹೋರಾಟದಿಂದ ಇವತ್ತು ರೈತರ ಹೊಲಗಳ ಮ್ಯಾಗಿನ ವಕಫ್ ಅನ್ನುವಂಥದ್ದು ಹೋಯ್ತು ಬಂದವಳೆ. ಅದಕ್ಕೆ ನಾನು ಹೇಳ್ತೀನಿ, ಸಮಾಜಕ್ಕೆ ಧರ್ಮಕ್ಕೆ ದೇಶಕ್ಕೆ ಬಂದಾಗ ನಾವು ನಮ್ಮ ಶಕ್ತಿ ತೋರಿಸಲಿಲ್ಲ ಅಂದರೆ ನಮ್ಮನ್ನ ಯಾರೂ ಕೇಳೋದಿಲ್ಲ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಗಣಪತಿ ಅನ್ನುವಂಥದ್ದೊಂದು ನಿಮಿತ್ತ, ಇದರ ಮೂಲಕ ಇಡೀ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮ ನೋಡಿದ ಮೇಲೆ ನನಗೆ ವಿಶ್ವಾಸ ಇದೆ, ನಮ್ಮನ್ನು ಯಾರು ಹೊರಗೆ ಹಾಕ್ಯಾರಲ್ಲ ದಿಲ್ಲಿಯವರೆಗೆ ಬಂದು ನಾನು ಕರ್ಕೊಂಡು ಹೋಗಿ ನೀನೇ ಮುಖ್ಯಮಂತ್ರಿ ಅಭ್ಯರ್ಥಿ ಬತ್ ಹೇಳುವಂಥ ಕಾಲ ಬರ್ತದೆ. ನಮ್ಮ ಗುರುಗಳು ಏನಾಗಿ ಹೇಳಿದ್ರು, ಗುರುಗಳು ಏನ್ರಿ ಗೌಡ್ರಿ ಇಲ್ಲೆಲ್ಲ ಕೂಡ್ಯಾರಲ್ಲ ಪಾಪ, ಯಾರೋ ಒಂದು ಉದ್ದೇಶದಿಂದ MP ಟಿಕೆಟೋ MLA ಟಿಕೆಟೋ ಎದಕ್ಕೋ ಕೂಡಿಸಿದ್ರು ಕರ್ಕೊಂಡು ಬಂದು ಮಂದಿ ಅಲ್ಲ. ಇದು ಒಂದು ಧರ್ಮದ ಸಭೆ ಅಂತೇಳಿ ಇಟ್ಟು ಜನ ನೀವೆಲ್ಲ ಸೇರಿರಲಿಲ್ಲ. ಇದೇ ಶಕ್ತಿ ನಮ್ಮದು ಆಯ್ತಂದ್ರೆ ತಿಳ್ಕೊರಿ. 2000 ನನಗೆ ಜೋಕ್ ಮಾಡ್ತಾರೆ ಕೆಲವೊಂದು ಪೇಪರ್ದವರು TV-ಯವರು, ನೀವು ಹೆಂಗೆ ಆಗ್ತೀರಿ ಮುಖ್ಯಮಂತ್ರಿ ಅಂತ ಅವ್ರು ಹೇಳೇನೆ. ನೀವು ಅವ್ರ ರೊಕ್ಕತ್ತಿಂದ ಅವ್ರದ್ದೇ ಹೊಡ್ಕೊತ್ಕೊಂಡ್ರಿ. ನಮ್ಮ ಮನೆ ನಾನು ಓಟ್ ಹಾಕೋದು ಬೇರೆ ಅದಾಗ ಅವ್ರು ಹಾಕ್ಬಿಟ್ಟು ಅವ್ರು ಹಾಕ್ತಾರ ಅವಾಗ ಹತ್ತೀರಿ ನೀವು. ಆಮ್ ಆದ್ಮಿ ಪಾರ್ಟಿ ಹೆಂಗೆ ಗೊತ್ತು, ದಿಲ್ಲಿ ಒಳಗೆ ಕಾಂಗ್ರೆಸ್ BJP ಸ್ಟ್ರಾಂಗ್ ಇತ್ತು, ಯಾಕೆ ಗೊತ್ತಾ ಆಮ್ ಆದ್ಮಿ ಪಾರ್ಟಿ ಜನರಿಗೆ ಬದಲಾವಣೆ ಹಂಗೆ ಬೇಕಾಗಿದೆ. ಅಂದ್ರೆ ಈ ಕರ್ನಾಟಕದಾಗೂ ಹಂಗೆ ಬೇಕಾಗಿದೆ. ಅದಕ್ಕೆ ನೀವು ಗಟ್ಟಿಯಾಗ್ರಿ, ನಾನಂತರೂ ಗಟ್ಟಿದ್ದೀನಿ, ನೀವೆಲ್ಲ ಗಟ್ಟಿಯಾಗಿ ನಾನು ದೊಡ್ಡ ನೇತ್ರ ತಿಳ್ಕೊರಿ. ನಮ್ಮವರೇ 2028 ಕರ್ನಾಟಕದ ಮುಖ್ಯಮಂತ್ರಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಬೇಕು. ಅದು ಒಂದು ಮಾತು ಹೇಳ್ತೀನಿ, ನಾ ರೊಕ್ಕ ತಿನ್ನುವಂಥ ಅವಶ್ಯಕತೆ ನನಗಿಲ್ಲ. ದೇವರು ನನಗೆಲ್ಲ ಕೊಟ್ಟಾನ. ನಾ ಇವತ್ತೇ ನಂದು ರಾಜಕೀಯ ಅಂತ್ಯ ಆಗೈತೆ ಅಂದ್ರೂ 6 ಸಲ ಆಚೆ ಬಂದೀನಿ. 2 ಲಕ್ಷ ರೂಪಾಯಿ ಬರೀ ಪೆನ್ಷನ್ ಬರ್ತದೆ. ನಾನು ಅದೇ ತಿನ್ನೋದು ಆಗಲಾಗೈತಿ. ಉಳ್ಕಿತ್ತಿನ ಏನು ಮಾಡಲಿ? ಹಾಂ, ಏನು ಇದನ್ನು ಬಂಗಾರ ಬೆಳ್ಳಿ ತಿನ್ನೋದೈತೆ, ಕಟಲ್ ಕೂತಲ್ಲತ್ತಿ ತಿನ್ನೋದು ಅದೇ ಅಲ್ಲ. ನೀವು ತಿನ್ನೋದು ಚಪಾತಿ, ಕರಿಬೇಳಿ, ಅನ್ನ, ರೊಟ್ಟಿ ಇದೇ ಅಲ್ಲ. ಮತ್ತು ತಿಂದು ಏನು ಮಾಡೋದೈತಿ? ಎಲ್ಲಿ ಹೋಗಿ ಹೋಗೋದೈತಿ? ಒಂದು ದಿವಸ ಹೋಗೋದೈತೆ ಮನುಷ್ಯ. ಅಲ್ಲಿ ಹೋಗಿದ್ದು ಮಣ್ಣಾಗೆ ಇಡೋರು, ಅಲ್ಲೇ ನಾನು ಚಕ್ಕದ ಹಾಕಿರ್ತಾರೆ. ನೀರು ತುಳು $5,000 ಕೊಟ್ಟು ಬೆಳೆಸಿ ಅಪ್ಪ ಇದನ್ನು ತೊಗೊಂಡು ಹೋಗಿ ಸರ್ದಕ್ಕೆ ಅಲ್ಲೇ ಕಲಾಸ ಕಲ್ಲು ಮ್ಯಾಗಿಟ್ಟು ಸ್ವಾಮಿಗಳ ಕಾಲು ಮ್ಯಾಗ ಅಲ್ಲಿ ಅದ್ರ ಮ್ಯಾಗ ಕಾಲಿಟ್ಟು ಕಲ್ಲು ಇಟ್ಟು ಅದಕ್ಕಿಂತ ಅರ ಕಟ್ಟಿರ್ತಾರೆ, ಅದ್ರ ಮ್ಯಾಗ ಇಟ್ಟು ಇವತ್ತು ಹೆಚ್ಚಿ ಧ್ಯಾನ ಪೂರ್ಣ ಮದುವೆ ಬಂದು. ಅದಕ್ಕೆ ನಾನು ನಿರ್ಣಯ ಮಾಡಿ ನನ್ನ ಜೀವನದಾಗ ಇನ್ನು ಮ್ಯಾಗ ಡ್ಯೂಟಿ ಮಾಡೋದಿಲ್ಲ. ಏನಾರೇ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ತಂದ್ರೆ ಕರ್ನಾಟಕವನ್ನು ದೇಶದಲ್ಲಿ ನಂಬರ್ 1 ರಾಜ್ಯ. ಭ್ರಷ್ಟ ಒಬ್ಬ 1 ರೂಪಾಯಿ
1 ರೂಪಾಯಿ ಕೊಡ್ಲಾರ್ದೇ ಒಬ್ಬ ಬಡ ನೌಕರಿ ಆಗ್ಬೇಕು. ಎಲ್ಲಿ ಭ್ರಷ್ಟಾಚಾರ, ನಾ ರೊಕ್ಕ ತಿಂದಂದ್ರೆ ತಳಿನೋ ರೊಕ್ಕ ತಿಂತಾರೆ, ನಾನೇ ತಿನ್ನಿಲ್ಲ ಅಂದರೆ ಪೂರ್ತಿ ಭ್ರಷ್ಟಾಚಾರ ಹೋಗುದಿಲ್ಲ, ಕಡಿಮೆ ಆಗ್ತದೆ. ಈಗ 40% 50% ಹತ್ತಾರಲ್ಲ, ನಾ ಮುಖ್ಯಮಂತ್ರಿ ಹೇಳಿದ್ರೆ ಎಲ್ಲರೂ ತಿನ್ನೋದು ಕಡಿಮೆ ಮಾಡಿದಂದ್ರೆ 10% ಬರ್ತದೆ. ಈ 10% ಮಂದಿ ಕೊಡ್ಲಾಕು ರೆಡಿ ಅದಾರೆ, ತೊಗೊಳಕ್ರಿ ಕೆಲಸ ಜಲ್ದಿ ಆಗಿರತ್ತ ಹತ್ತಿರಿಲ್ಲ. ಈಗೇನೋ ಪೂರ್ತಿ ಸಾಚೆ ಅದಾನಂದ್ರೂ ನೀವು ಕೇಳೋದಿಲ್ಲ, ಹಂಗೇನು ಆಗ್ತೈತೆ ರೀ. ಪಾಪದ ಖರ್ಚು ಇರ್ತಾವೆ, ಇಲೆಕ್ಷನ್ ಖರ್ಚು ಮಾಡಿರ್ತಾರೆ. ಆಮೇಲೆ ಮಾತಾಡ್ತದೆ ಗೌಡ್ರ ಸ್ವಲ್ಪ ಓದ್ ಬರ್ರಿ, ಹಂಗೇನು ಮಾಡಕ್ ಬರಬೇಡ್ರಿ. ಯಾಕಂದ್ರೆ ಇಲೆಕ್ಷನ್ದಾಗ ಖರ್ಚು ಮಾಡಿರ್ತೀವಿ ಕೋಟಿಗಟ್ಟಲೆ, ಎಲ್ಲಿ ಕೊಡೋರು ನಾವು ಯಾವ ಸ್ವಲ್ಪ ನಾವು ಕೊಡ್ತೀವಿ ನಾವು ಅಟ್ಟಕ್ಕೆ ಓಕೆ, ಪೂರ್ತಿ ಲೂಟಿ ಮಾಡೋದಕ್ಕೆ ಇಲ್ಲ. ಇಷ್ಟು ಹೇಳಿ ಇವತ್ತೇನು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ, ಅವ್ರ ಬಗ್ಗೆ ಏನು ಗೌರವವನ್ನು ಕಡಿಮೆ ಮಾಡಬೇಕಂತ ಎಷ್ಟೋ ಮಂದಿ ನೇಮ್ ಮಾಡ್ತಾರೆ. ಅವ್ರ ಇತಿಹಾಸ ಓದ್ರಿ, ಅಂಬೇಡ್ಕರ್ ಇತಿಹಾಸ ಓದ್ರಿ. ಈ ದೇಶದ ಇತಿಹಾಸ ಸತ್ಯ ಈಗ ಹೊರಗೆ ಬೀಳಕತ್ತದ. ಅದಕ್ಕೆ ಬಂಧುಗಳೇ, ನಾವೆಲ್ಲ ಕೂಡಿ ನವ ಭಾರತವನ್ನು, ನವ ಕರ್ನಾಟಕವನ್ನು ಕಟ್ಟೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್.